ಶಿವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆಯನ್ನು ದಿನಾಂಕ 20/9/2024 ಶುಕ್ರವಾರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಪಿಡಿಒ ಕೃಷ್ಣಮೂರ್ತಿ, ಅಧ್ಯಕ್ಷರಾದ ಶ್ರೀನಿವಾಸ್, ಉಪಾಧ್ಯಕ್ಷರಾದ ರತ್ನಾಬಾಯಿ ಭೀಮಾನಾಯಕ್, ಕಾರ್ಯದರ್ಶಿ ಪುಟ್ಟಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆಯ ನೋಡಲ್ ಅಧಿಕಾರಿಗಳಾದ ಜಯಪ್ರಕಾಶ್, ನರೇಗಾ ಜಿಲ್ಲಾ ಸಂಯೋಜಕರಾದ ಶ್ರೀನಿವಾಸ್ ಮೂರ್ತಿ ಹಾಜರಿದ್ದರು. ಅದಲ್ಲಪ್ಪ, ನಾನು ಪೈಪ್ ಕನೆಕ್ಷನ್ ಇಲ್ಲ ಅಂತ ಹೇಳ್ತಿದ್ದೀನಿ. ಪೆಟ್ರೋಲ್ ಬಿಲ್ ಯಾವುದು ಪೇಮೆಂಟ್ ಆಗಿಲ್ಲ, ಬರೀ ಎನೆ ಮಾಡ್ತಿದ್ದೀರಿ. ಬಟ್ ಪುಣ್ಯಕ್ಕೆ ಎನೆ ಮಾಡ್ತಿದ್ದಿರೋದ್ರಿಂದ ಎಲ್ಲ ಕೆಲಸ ಆಗೋದಂತ ಪೈಪ್ ಹಾಕಿರ್ತಾರ ಮಾಡಿ ನಂಬರ್ 40 ಬರಬೇಕು. ಮಾಡ್ಕೊಡಿ ಬೇಡಿ ಸ್ವಾಮಿ, ನನಗೆ ಬಂದಾಗ ಸಿಕ್ಕಿರೋ ನಿಮ್ಮ ಮುಂದೆ ಇಡ್ತಿದ್ದೀನಿ. ಮುನಿ ನಾಯ್ಕ, ದೊಡ್ಡತಾಂಡಿ ಗಂಗಿಬಾಯಿ ರಾಜನಾಯಕ, ಒಬ್ಬರಿಗೆ 2,216 ರೂಪಾಯಿ, 3,835 ರೂಪಾಯಿ, 3,462 ರೂಪಾಯಿ. ಮಾಡಿಸಿಲ್ಲ ಅಂತ ಅವರೇ ಬಟ್ ಇಲ್ಲಿ ವಿಷಯ ಏನು ಗೊತ್ತಾ, ಫೋಟೋ ಇದ್ಬಿಟ್ರೆ ನೀವು ಆಲ್ರೆಡಿ ಏನಲ್ಲ ನಾಶ ಪಡಿಸಿದ್ರು ಅಂತ ನಾವು ಕೊಡ್ತೀವಿ. ಬಟ್ ಇಲ್ಲಿ ಒಂದು ವಿಷಯ ಅನ್ನೋದಕ್ಕೆ ನಮಗೇನು ಡೌಟ್ ಅಂದರೆ, ಬರೀ 3,000 ಮಾಡೋವಲ್ಲ, 3,000 ಮಾಡಿದ್ರೆ ನನ್ನ ಪ್ರಕಾರ ಕೆಲಸ ಮಾಡಿರಲ್ಲ. ಏನೇ ಮಾಡ್ಬೇಕು 3,000 ಇವಾಗ ಲಾಸ್ಟ್ ಇಯರ್ ಇಂಜಿನಿಯರ್ ಮೇಲೆ ಕಟ್ಸಿ. ಬದು ಮತ್ತು ಬದು ಮುಚ್ಚಿರೋದು 81, ಬದು ಮತ್ತು ಮುಚ್ಚಿಬಿಟ್ಟು ಹೇಳ್ತಿದ್ದಾಗಲೇ ವಿಡಿಯೋ ಅಲ್ಲ, ಗಂಜಿನ ಗುಂಡಿ ಇಲ್ಲ ಅಂತ ಪೇಮೆಂಟ್ ಹೆಂಗೆ ಮಾಡಿದ್ರಿ ಅಂತ. ಎಂತಕ್ಕೆ ಅವ್ರು ಪೇಮೆಂಟ್ ಮಾಡಲ್ಲ ಅಂದರೆ ನಾವು ಕೇಳ್ತೀವಿ ಸ್ವಾಮಿ. ಸಿಂಗಲ್ ಬಂತು ಗಂಜಿನ ಗುಂಡಿ ಇಲ್ಲ ಅಂತ 137 ಕಾಮಗಾರಿಗಳು. ಅಲ್ಲಿ ವಿಚಾರ ಏನು ಅಂದರೆ, ಆಗಲೇ ನಮ್ಮ ಪಿಡಿಯವರು ಸರ್ ನಾನೇ ಮಾತಾಡ್ತೀನಿ ಅಂತ ಒಂದು ವಿಚಾರ ಏನಂದರೆ, ಗಂಜಲ ಇದೆಯಲ್ಲ, ಯೂರಿಕ್ ಆಸಿಡ್ ನಮ್ಮ ಹಿರಿಕರೆಲ್ಲ ಏನು ಮಾಡ್ತಿದ್ರು, ಆ ಗಂಜಲ ತಗೊಂಡೋಗಿ ತಿಪ್ಪೆಗೆ ಹೋಗ್ತಿದ್ರು. ತಿಪ್ಪೆಗೆ ಹೋಯೋದ್ರಿಂದ ಅದು ಕಾಂಪೋಸಿಟ್ ಗೊಬ್ಬರ ಆಗಿ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಆಗ್ತಿತ್ತು. ಈಗೇನು ಮಾಡ್ತಾರೆ, ತಗೊಂಡದ್ದು ಚರಂಡಿ ಬಿಡ್ತಾರೆ. ನೀವು ಹೊಸದಾಗಿ ಚರಂಡಿ ಮಾಡಿರ್ತೀರಲ್ಲ, ನನ್ನ ಯಾರು ಕೇಳಲ್ಲ, ನಿಮ್ಮ ಊರಿನಲ್ಲಿ ನಿಮ್ಮನ್ನು ಕೇಳ್ತಾರೆ. 6 ತಿಂಗಳು ಬಿಟ್ಬಿಟ್ಟು ಆ ಚರಂಡಿನೇನಾರು ನೋಡಕ್ ಹೋದ್ರೆ ನೀವು ಸುಮಾರು 5 ವರ್ಷನೋ 6 ವರ್ಷನೋ ಆಗಿರ್ತಲ್ಲ, ಆ ಥರ ಎಲ್ಲ ಪುಡಿಯಾಗಿ ಉದುರೋಗಿರುತ್ತೆ. ಹೇಳೋದೇನಂತ ಗೊತ್ತಾ, ಈ ಕೆಲಸ ಮಾಡಿಸಿದಲ್ಲ ಕರೆಕ್ಟಾಗಿ ಸಿಮೆಂಟ್ ಹಾಕಿಲ್ಲ, ಕೆಲಸ ಮಾಡಿಸಿಲ್ಲ ಅಂತ ಹೇಳ್ತಾರೆ. ಕಾರಣ ಏನು ಅಂತ, ಆ ಯೂರಿಕ್ ಆಸಿಡ್ಗೆ ಇರೋಂಥ ಗುಣ ಏನಂದ್ರೆ ಸಿಮೆಂಟ್ನ ತಿನ್ನಂತ. ಆ ಕಾರಣಕ್ಕೋಸ್ಕರ ಗಂಜಿನ ಗುಂಡಿ ಮಾಡಿ ಗಂಜಿಲನ ತಗೊಂಡೋಗಿ ಏನು ತಿಪ್ಪೆಗೆ ಹಾಕ್ಬೇಕು ಅಂತ ಹೇಳ್ತಾರೆ. ಅದೇ ಸರ್, ಸ್ವಲ್ಪ ಹೇಳ್ಬೋದು. MD ಬರಿಬೇಕಾದ್ರೆ ಬರ್ತಾರೆ, ಸ್ಪಾಟಿಗೆ ಮೆಜರ್ಮೆಂಟ್ ಬರ್ತಾರೆ ಸರ್, ಅವಾಗ ಹೇಳಿದ್ರೆ ಮುಗಿತು. ಬರೆಯಲ್ಲ ಕಣಪ್ಪ, ನಾನು ಯಾವುದೇ ಕಾರಣಕ್ಕೆ MD ಬರೀತಾರೆ. ಅವರು ನೇರವಾಗಿ ಹೇಳ್ತಿದ್ದಾರೆ ಇಂಜಿನಿಯರ್ ಮೇಲೆ. ಇಂಜಿನಿಯರು MD ಬರಿಬೇಕಾದ್ರೆ ಕ್ಲಿಯರ್ ಕಟ್ ಆಗಿ ಇಂತಿದ್ದರೆ ಮಾತ್ರ ಬರೀತೀವಿ ಅಂದ್ರೆ ನಾವು ಕೆಲಸ ಮಾಡಿಸ್ತೀವಿ. ಅವ್ರು ಹೇಳಿಲ್ಲ, ಹಾಗಾಗಿ ನಾವು ಮಾಡಿಸಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಅರ್ಥ ಆಗ್ತೀಯಪ್ಪ? ನೀವು ಕೆಲಸ ಮಾಡ್ಸಕ್ ಹೋಗ್ಬೇಕಂದ್ರೆ ಕ್ಲಿಯರ್ ಆಗಿ ಅದು ಮಾಡಿಸ್ಬೇಕಪ್ಪ, ಹಾಕೋದಲ್ವಾ? IF 933-46030 ನಿಮ್ಮ ಫೈಲಲ್ಲಿರೋದು. ಸ್ಪಾಟಲ್ಲಿರೋದು IF 689364. ಈ ಥರ 8 ಕಾಮಗಾರಿಗಳು. ಇಲ್ಲ, ಅದು ವಿಷಯ ಏನು ಮಾಡಿರ್ತಾರೆ ಇವ್ರು ಹೆಂಗೆ ಕತೆ ಅಂದರೆ, ಮಾರ್ಚ್ ಎಂಡಲ್ಲಿ ಏನೇನೋ ತೆಗಿತಾರೆ ಇವರು, ವರ್ಕೌಟ್ ಜನರೇಟ್ ಮಾಡ್ತಾರೆ, ಸಂಬಂಧಪಟ್ಟ ಫಲಾನುಭವಿಗಳು ಕೊಟ್ಬಿಡ್ತಾರೆ, ಅವರು ಬೋರ್ಡ್ ಬರೆಸ್ಬಿಡ್ತಾರೆ. ಮಾರ್ಚ್ ಎಂಡಲ್ಲಿ ಅದು ಕ್ಯಾರಿ ಓವರ್ ಇಲ್ಲ ಅನ್ಕೋತೀನಿ, ಅದು ನನ್ನ ಪ್ರಕಾರ. ಏಪ್ರಿಲ್ಗೆ ಪುನಃ ಹೊಸದಾಗಿ ಅವರು ಇನ್ನೊಂದ್ಸರಿ ಈ ಕ್ಯಾರಿ ಓವರ್ ಇದೆಯಾ, ಕಳೆದ ಹೊಸರಿ ಎಲ್ಲ ನಿಮ್ಮ ಕ್ಯಾರಿ ಓವರ್ ಇರಲಿಲ್ಲ, ಕರೆಕ್ಟ್ ಏನಪ್ಪ? ಅವಾಗ ಏನು ಮಾಡೋದು, ಹೊಸದಾಗಿ ಏನೇನೋ ಜನರೇಟ್ ಮಾಡೋದು, ಹೊಸ ವರ್ಕೌಟ್ ಜನರೇಟ್ ಆಯಿತು. ಇಲ್ಲಿ ನಿಮಗೆ ಪ್ರಾಬ್ಲಮ್ ಏನು ಗೊತ್ತಾ, ಯಾರಾದರೂ ಫೈಲ್ ಹಿಡ್ಕೊಂಡು ಹೋಗಿ ಸ್ಪಾಟಲ್ಲಿ ನೋಡಿದ್ರೆ ಫಸ್ಟು ತಗೊಂಡು ಕಂಪ್ಲೇಂಟ್ ಆಗ್ತಾರೆ. ಏನಂತ, ಒಂದೇ ಕೆಲಸಕ್ಕೆ 2 ಸೇರಿ ಪೇಮೆಂಟ್ ಮಾಡೋರೆ ಅಂತ. GPS ನಿಮ್ಮ ಫೈಂಡಿಂಗ್ಸ್ ಅಲ್ಲಿ ನಾವು 2 ಕೊಟ್ಟಿದೆಯಲ್ಲ, ಪೇಮೆಂಟ್ 2 ಬಾರಿಗೆ ಒಂದು
ನಾನು ಹೇಳ್ತಿರೋದು ಆ ಥರ ಇದ್ರೆ ಎರಡಕ್ಕೂ ಪೇಮೆಂಟ್ ಒಂದೇ ಕಂಪನಿಗೆ 2 ಸರಿ ಪೇಮೆಂಟ್ ಆಗಿದೆ ಅಂತ ಹೇಳ್ತಿದ್ದೆ. ನಿಮಗೆ ವರ್ಕ್ ಕೋಡ್ ಚೇಂಜ್ ಆಗಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಇದೇ ಕಾರಣಕ್ಕೋಸ್ಕರ. ಇಲ್ಲಿ ನೀವು ಆಕ್ಚುಲಿ ಗಮನಿಸಬೇಕಾದ ವಿಚಾರ ಏನು ಅಂದ್ರೆ ಸಂಬಂಧಪಟ್ಟ GPS ಯಾರು ಮಾಡ್ತಾರಲ್ಲ ಅವರು ಫೈಲ್ ತಗೊಂಡೋಗಿ ಈ ಫೈಲಲ್ಲಿ ಇದ್ದು ಅಲ್ಲಿರೋದು ವರ್ಕ್ ಕೋಡ್ ಸೇಮ್ ಇದೆಯಾ ಅಂತ ನೋಡಿ ಅವ್ರೇನಾದ್ರು GPS ಮಾಡಿದ್ರೆ ಈ ಪ್ರಾಬ್ಲಮ್ ಬರೋದಿಲ್ಲ. ನೀವು ಸಂಬಂಧಪಟ್ಟ ಯಾರು GPS ಮಾಡ್ತಾರೆ ನಾವು ನೋಟಿಸ್ ಕೊಟ್ಬಿಟ್ಟು ಇದನ್ನು ಸರಿಪಡಿಸಿ ಕೇಳಿ. ಇದು ರಿಪೀಟ್ ಆದರೆ ಪುನಃ ನನಗೇನಾಗಲ್ಲ, ನಿಮಗೇನು ತೊಂದರೆ ಕೇಳಿ. ಬಹುಮುಖ್ಯವಾಗಿ ವಿಚಾರ ಏನು ಅಂದ್ರೆ 66 ಕುಟುಂಬದ ಸದಸ್ಯರು ವೈಯಕ್ತಿಕ ಕಾಮಗಾರಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಹೇಗೆ ಮಾಡ್ತಪ್ಪ, ಈಗ ನಿಮ್ಮ PDO 180 ಕಾಮಗಾರಿಗಳಿಗೆ ಪೇಮೆಂಟ್ ಮಾಡಿಲ್ಲ ಅಂತ ರಿಜೆಕ್ಟ್ ಆಗಿದೆ ಅಂತ ಕರೆಕ್ಟ್ ನೋಡಿದ್ರೆ ಎಂತಕ್ಕಪ್ಪ ಎಂತಕ್ಕೆ ರಿಜೆಕ್ಟ್ ಆಗಿದೆ? ನಾನು ಆಗ್ಲೇ ಕೇಳಲಿಲ್ಲ, ನಂದು ಟರ್ಮ್ ಐತಲ್ಲ ಮಾತಾಡೋಣ ಅಂತ. ಎಂತಕ್ಕೋಸ್ಕರ ರಿಜೆಕ್ಟ್ ಆಗಿದೆ? ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ವೈಯಕ್ತಿಕ ಫಲಾನುಭವಿ ಹಾಗಾದ್ರೆ ನೀವು ಕೊಡ್ಲಿಕ್ಕೆ ಬರೋದಿಲ್ವಲ್ಲ? ಸರಿಪ್ಪ, ಕೊಡ್ಲಿಕ್ಕೆ ಬರೋದಿಲ್ಲ, ಹೇಗೆ ರೆಡಿ ಮಾಡ್ರಪ್ಪ. ಸಾಮಗ್ರಿ ವೆಚ್ಚ ನನ್ನ ಖಾತೆಯಲ್ಲಿ ನಂದು ಎಕ್ಸಾಂಪಲ್ ಅಂದ್ಕೊಳ್ಳಿ, ನಾನು ವೈಯಕ್ತಿಕ ಫಲಾನುಭವಿ, ನನ್ನ ಖಾತೆ ನೀವು ಪೇಮೆಂಟ್ ಮಾಡಕ್ ಆಗೋದಿಲ್ಲ ಅಂದ್ರೆ ತಗೋತಾ ಇಲ್ಲ. ಸೆಕೆಂಡ್ ಇಶ್ಯೂ ಏನು ಅಂದ್ರೆ ನಿನ್ನೆ ಸಾಫ್ಟ್ವೇರ್ ಪಂಚಾಯತ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿನ ಡಿಲೀಟ್ ಮಾಡಿದ್ದಾರೆ ಅಂತ ಅಲ್ಲಿ ಏನೋ ಒಂದು ಇಶ್ಯೂ ಆಯ್ತು. ಹೆಡ್ ಆಫ್ ದಿ ಫ್ಯಾಮಿಲಿ ಡಿಲೀಟ್ ಮಾಡಿದ್ರು ನೀವು ಪೇಮೆಂಟ್ ಮಾಡಕ್ ಆಗೋದಿಲ್ಲ. ಥರ್ಡ್ ಥಿಂಗ್, ನೀವು ಅದು ಏನೋ ಇದು ಆಧಾರ್ ಲಿಂಕ್ ಮಾಡಿದ್ರಲ್ಲಪ್ಪ, ಏನಪ್ಪ NPC ಏನೋ ಮಾಡಿದ್ರಲ್ಲ, ಅದು ಮಾಡಿಲ್ಲ ಆದ್ರೂ ಸಹಿತ ಪೇಮೆಂಟ್ ಆಗೋದಿಲ್ಲ. ಮೂರನೇದಾಗಿ ಆಧಾರ್ ನಂಬರ್ ಏನಾದರೂ ಬ್ಯಾಂಕಿಗೆ ಲಿಂಕ್ ಮಾಡಿಲ್ಲ ಅಂದ್ರೆ ಪೇಮೆಂಟ್ ಆಗೋದಿಲ್ಲ. ನಾಲ್ಕನೇದಾಗಿ ಬ್ಯಾಂಕಿಗೆ ಇನ್ಆಕ್ಟಿವ್ ಆಗಿದ್ರೆ ಅವ್ರ ಅಕೌಂಟ್ ಸಹಿತ ಪೇಮೆಂಟ್ ಆಗೋದಿಲ್ಲ. ಇಷ್ಟು ಕಾರಣ ಇದೆ. ಹಾಗಾಗಿ ಈ ವಿಚಾರ ಸಂಬಂಧಪಟ್ಟ ನಿಮ್ಮ ಇವರಿಗೆ ಸೀರಿಯಸ್ ಆಗಿ ಏನಾದರೂ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ನೀವೇ ಫೇಸ್ ಮಾಡಬೇಕು. ಸರಿ ಸರ್, 28 ಮ್ಯಾಂಡೇಸು ಆದರೆ 70 ಮ್ಯಾಂಡೇಸು, 44 ಮ್ಯಾಂಡೇಸು, 50 ಮ್ಯಾಂಡೇಸ್ ಇದರ ಪೇಮೆಂಟ್ ಮಾಡಿದ್ದೀವಿ. ಟೋಟಲ್ ಎಲ್ಲ ದನದ ಕೊಡುಗೆ ಇವಾಗಿನ ಎಸ್ಟಿಮೇಟ್ ಅಲ್ಲಿ 26 ಅಂದ್ರೆ ಅದು ಮೇಲ್ಗಡೆ ಒಂದು ತಗೊಳ್ಳೋದು. ಈಗಲೂ ತಗೊಳುತ್ತಪ್ಪ, ಬಲವಂತ ಮಾಡಿದ್ರೆ ತಗೊಳುತ್ತೆ, ಬಲವಂತ ಮಾಡಿದ್ರೆ ತಗೊಳುತ್ತೆ. ಇದನ್ನು ಅಷ್ಟೇ ಮಾಡಿ ನಿಮ್ಮ ಇಂಜಿನಿಯರ್ಗೆ ನೋಟಿಸ್, ಯಾಕಂದ್ರೆ ಎಲ್ಲಿ ಬರ್ತಿರೋದು ಅವರೇ ಕೊಡಿ, ಅವ್ರು ನೋಟಿಸು. 14 ಬಚ್ಚಲಗುಂಡಿನ ಶೌಚಾಲಯ ಬಂದಿ ಮಾಡ್ಕೊಂಡಿದ್ದು ಅಂತ ವಾಪಸ್ ಕಳಿಸಿ. ಇದು ಸೀರಿಯಸ್ ಇಶ್ಯೂ, ವಾಪಸ್ ಕಳಿಸಿ. ನಿರ್ದಿಷ್ಟ ಸರ್ವೆ ನಂಬರಲ್ಲಿ ಕೆಲಸ ಮಾಡಿಲ್ಲ 11. ಒಂದು ಗುಂಡಿ ಎಲ್ಲ ಹೋಗಿದೆ. ಮತ್ತೆ ಕೈ ತೋಟಗಳು ಯಾವುದೋ ನಿರ್ವಹಣೆ ಮಾಡಿಲ್ಲ ಮತ್ತೆ ಏನೂ ಇಲ್ಲ. ಈಗ ಹೋದ್ ನೋಡಿದಾಗ 25 ಕಾಮಗಾರಿಗಳನ್ನ ತೋರಿಸಿಲ್ಲ ಈ ಸರಿನು. 2 ಫೈಲ್ ಕೊಟ್ಟಿಲ್ಲ ಇಂಡಿವಿಜುವಲ್. ನಾನು ಇದು ಕೇಳ್ತೀರ ತಾಯಿ, ಇಂಡಿವಿಜುವಲ್ಲೇ ಕೇಳ್ತಿರೋದು. ಅಟ್ಲೀಸ್ಟ್ ಮುಂದಿನ ಸಲ ಅದು ತೋರಿಸ್ಬೇಡಿ. ಮತ್ತೆ 2 ಫೈಲ್ ಮುಂದಿನ ಆಡಿಟ್ಗಾರೆ ಕೊಡಿ, 2 ತಂದು ಕೊಡಿ. ಇನ್ನು ಅರಣ್ಯ ಇಲಾಖೆಯವರು ಬಂದಿಲ್ಲ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ತಮ್ಮದು ಅಷ್ಟೇ ನಮ್ಮ 4 ಫೈಲ್, 3 ಹಂತದ ಫೋಟೋಸ್ ಇಲ್ಲ. ನಮೂನೆಯಲ್ಲಿ ಒಂದರ ಸಿಗ್ನೇಚರ್ ಇಲ್ಲ. ನೀವೇನು ಗಿಡ ಬೆಳೆಸಿ ಎಂ ಬಿ ಬರ್ತಿದ್ರಿ ಅದರಲ್ಲಿ 80, ಉದಾಹರಣೆಗೆ ಒಂದು ತೆಂಗಿನ ಗಿಡ 86 ಗಿಡ ಬರ್ದಿದ್ರಿ, ಆದರೆ 10 ಗಿಡ ಮಾತ್ರ ಇದೆ. ಈ ಥರ 3 ಕಾಮಗಾರಿಗಳು ಮತ್ತೆ 4 ಕಾಮಗಾರಿಗಳನ್ನ ಸಂಪೂರ್ಣವಾಗಿ ನಾಶ. 60% ರೈಟ್, 35% ಕನ್ಸೆಷನ್ ಇದೆ. ಸೊ ಹಾಗಾಗಿ ಆ 10 ಪ್ಲಾನ್ಸ್ ನೀವು ಅದ್ರಲ್ಲಿ ಕನ್ಸಿಡರ್ ಮಾಡ್ತಾರೆ. ಅಷ್ಟೇ ಇರೋದು, 76 ಇಲ್ಲ. ಅದು ಅವ್ರು ಮೇಂಟೈನ್ ಮಾಡಿರಲ್ಲ ಸರ್. ನಾವು ಹೋಗಿ ಮೇಂಟೈನ್ ಮಾಡಿ ಅಂತ ಹೇಳೋದಿಲ್ಲ. ವಾಪಸ್ ಕಟ್ಸಿ ಅಂತ ಹೆಂಗೆ ಸರ್ ಹೇಳೋದು? ಪಪಾಯಿ, ರೋಸು, ಸೀಬೆ, ಬನಾನಾ 4 ಕಾಮಗಾರಿಗಳನ್ನ ಸರ್ ಅದೇ ಸೀಬೆ, ಬನಾನಾ ಮತ್ತೆ ಇದು ಪಪ್ಪಾಯ ಐತಿಯಲ್ಲ, ಫೀಲ್ಡ್ ವಿಸಿಟ್ ಟೈಮಲ್ಲಿ ಇರುತ್ತೆ ಸರ್. ಏನಾರ ವೈರಸ್ ಅವು ಇವು ಇದ್ದಾಗ ಅದು ಹೋಗೇ ಬಿಡುತ್ತೆ. ನಾವು ಅವ್ರಿಗೆ ಹೇಳೋಕ್ಕಾಗಲ್ಲ, ಆಡಿಟ್ ಬರೋ ತನಕ ಇಟ್ಟೇ ಇರಬೇಕು. ಪಪಾಯ 12,000 ರೂಪಾಯಿ ಪೇಮೆಂಟ್ ಆಗಿದೆ. ಅದೇ ಸರ್, ಅದು ಪ್ರಾಬ್ಲಮ್. 53 ಆಗಿದೆ.
ಸ್ವಲ್ಪ ಕ್ರಿಟಿಕಲ್ ಪ್ರಾಬ್ಲಮ್. ಬನಾನಾಗೆ ಈಗ ಬನಾನಾ ಎಲ್ಲ ಬಯಾನಿಯಲ್ ಸರ್ 2-3 ಇಯರ್ಸ್ ಹೋಗ್ಬಿಡುತ್ತೆ. ನೀವು ಆರ್ಡರ್ ಬರೋ 1,94,000 rupees ಪೇಮೆಂಟ್ ನಿಮ್ಗೆ ಬರುತ್ತೆ. ರೈಟ್ ಆರ್ ರಾಂಗ್? ಹೌದು. ಅಂಡ್ ಪೇಮೆಂಟ್ ಆಗಿರೋದು ಅದು ಗಿಡ ಅಷ್ಟೇ ಇರುತ್ತೆ ಸರ್. ಹಾಗಾಗಿ ನಾವು ಎಷ್ಟು ಗಿಡ ಇರುತ್ತೆ ಅದಕ್ಕೆ ನೋಡಿ ಪೇಮೆಂಟ್ ಮಾಡಿರ್ತೀವಿ. ಅದೇ ಇಲ್ಲ ಅದನ್ನೇ ನಾನು ಹೇಳ್ತಿರೋದು ಸರ್. ಬಯಾನಿಯಲ್ ಅದು 2-3 ಇಯರ್ಸ್ ಆ ಕ್ರಾಪೇ ಇರಲ್ಲ. 2-3 years ಕೇಳ್ತಿಲ್ಲ ನಾನು. ಲಾಸ್ಟ್ ಇಯರ್ ಪೇಮೆಂಟ್ ಆಗಿರೋದು ಎನೆಮಾ ಪೇಮೆಂಟ್ ಆಗಿರೋದು ಅಷ್ಟೇ, ನಾಟ್ ಮೆಟೀರಿಯಲ್ ಇದು. ನಾನು ಮೆಟೀರಿಯಲ್ ಬಿಲ್ ಆಗಿರೋದ್ರ ಬಗ್ಗೆ ಮಾತಾಡ್ತಿಲ್ಲ. ಗಲಾಟೆ ಬೇಡ್ರಪ್ಪ. ಅವ್ರಿಗೆ ರಿಕ್ವೆಸ್ಟ್ ಅನ್ಕೊಳ್ಳಿ, ದಯಮಾಡಿ ನೀವು NMR ಪೇಮೆಂಟ್ ಮಾಡಾದ್ಮೇಲೆ ಕಡ್ಡಾಯವಾಗಿ ಸಾಮಗ್ರಿ ವೆಚ್ಚನ ಅದೇ ವರ್ಷ ಕ್ಲಿಯರ್ ಮಾಡಿಸಿ. ಈಗ ಒಂದ್ಸರಿ ಹಾಕಿದ್ದಾರೆ ಅಂದರೆ ನಿಮ್ಮ ಗಿಡ ಹಾಕಿದ್ದಾರೆ, ಅದೇ ವರ್ಷ NMR ಅಮೌಂಟ್ ಕ್ಲಿಯರ್ ಮಾಡಿಸಿ. ದಯಮಾಡಿ ಅವರ ವೈಯಕ್ತಿಕ ಕಾಮಗಾರಿ, ಅವರ ವೈಯಕ್ತಿಕ ಖಾತೆಗಳಿಗೆ ಹಣ ಪೇಮೆಂಟ್ ಮಾಡಿ. ಗಿಡಗಳಿಲ್ಲ ಅಂದ್ರೆ ಏನು ಮಾಡೋದು ಸರ್? ಹಾಗೆ ಮಾಡಿದ್ರೆ NMR ಪೇಮೆಂಟ್ ಕೊಟ್ಟರೆ ವಾಪಸ್ ಕಟ್ಸ್ಬೇಕಲ್ಲ. ಇನ್ನೊಂದು ಪೇಮೆಂಟ್ ವಾಪಸ್ ಹೌದು. ಈಗ ನೀವೇ ಹೇಳ್ತಿದ್ರೆ ಗಿಡಗಳಿಲ್ಲ ಅಂದ್ರೆ ಏನು ಮಾಡಬೇಕು? NMR ಪೇಮೆಂಟ್ ವಾಪಸ್ ಅಂದ್ರೆ ಆ ಒಂದು ಉದ್ದೇಶನೇ ಈಡೇರಿಲ್ಲಮ್ಮ. ನೀವು ಯಾವಾಗ ಹೋಗೋದು? ಸಿಂಪಲ್ ವಿಚಾರ. ಎಸ್ಟಿಮೇಟ್ ಮಾಡ್ತೀರಿ, ಕೆಲಸ ಮಾಡ್ತಿರ್ಬೇಕಾದ್ರೆ ಹೋಗ್ಬಿಟ್ಟು ಗಿಡ ನೋಡಿರ್ತೀರಿ, ಐ ರೈಟ್ ಆರ್ ರಾಂಗ್? ಅವತ್ತೇ ಗಿಡ ಇಲ್ಲ ಅಂದ್ರೆ ಕೆಲಸ ಮಾಡಿಲ್ಲ ಅಂತ. ಇಲ್ಲ, ಅವತ್ತು ಗಿಡ ಇರುತ್ತೆ. ಆಫ್ಟರ್ NMR ಪೇಮೆಂಟ್ ಗಿಡ ಇರಲ್ಲ. ಆಗ ಏನು ಮಾಡ್ತೀರಾ? ನೀವು ಹೇಳ್ಬೇಕು ಮಾಡಬೇಕು. ತುಂಬಾ ಪ್ರಾಬ್ಲಮ್ ಹಿಂಗೆ ಅಲ್ಲ ಆಗುತ್ತೆ. ಸರ್, ಏನು ನೀವು ಹೇಳ್ಬೇಕು ಈಗ ಮಾಡಬೇಕು? ಅವ್ರು ಏನು ಹೇಳ್ತಾರೆ, ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಬಂದು ಹೋಗ್ಬಿಡ್ತು ಮೇಡಮ್. ಪಪ್ಪಾಯ ಮತ್ತೆ ಬಾಳೆ ಮತ್ತೆ ಇದು ರೋಸ್ಗೆಲ್ಲ ಫ್ರೀಕ್ವೆಂಟ್ ಆಗಿ ಅವರು ಪೆಸ್ಟಿಸೈಡು, ಫಂಜಿಸೈಡು ಮತ್ತೆ ಗೊಬ್ಬರ ಎಲ್ಲ ಕೊಡಬೇಕಾಗತ್ತೆ. ಮೇಂಟೆನೆನ್ಸ್ ಇರಲ್ಲ, ಹೋಗ್ಬಿಡುತ್ತೆ. ನಾವು ಪೆಸ್ಟಿಸೈಡ್ಸ್ ಏನೇನು ಹಾಕಬೇಕು, ಫಂಜಿಸೈಡ್ ಏನೇನು ಹಾಕಬೇಕು ಎಲ್ಲ ಕೊಟ್ಟಿರ್ತೀವಿ ಶೆಡ್ಯೂಲು. ಅದ್ರ ಪ್ರಕಾರ ಅವ್ರು ಹಾಕಕ್ಕೆ ಬರಲ್ಲ. ಆವಾಗ ಏನು ಮಾಡೋಕ್ಕಾಗತ್ತೆ ಸರ್? ನಾವು ತುಂಬ ಈ ಥರ ಫೀಲ್ಡ್ ಪ್ರಾಬ್ಲಮ್ಸ್. ಒಂದು ವಿಚಾರ, ಯಜಮಾನಿ ತಾವು ಈ ಥರ ಮಾಡಿದವ್ರಿಗೆ ಅಂದ್ರೆ ವಾಪಸ್ ಕಲ್ಸ. ಈಗ ತುಂಬ ಚೆನ್ನಾಗಿ ಕಂಪ್ಯೂಟರ್ ಹೊಡೆದಾಕಿದ್ದಾರೆ ಅಂದರೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಅವ್ರು ನೋಟಿಸ್ ಕೊಡ್ತೀನಿ ಅಂತ. ದಟ್ ಇಸ್ ದಿ ರೆಸ್ಪಾನ್ಸಿಬಿಲಿಟೀಸ್. ಯಾಕೆಂದರೆ ಹೊಡೆದಾಕಿದ್ದಾರೆ ಅಂದರೆ ಇವತ್ತು ಒಬ್ಬರಿಗೆ ನಾವು ರೂಲ್ಸ್ ಒಂದು ನಿಮಿಷ ಹೇಳ್ಬಿಡ್ತೀನಿ. ಒಬ್ಬರಿಗೆ ನೀವು ಇವತ್ತು ನೀವು ಹೇಳಿದ್ರೆ ಎಕ್ಸ್ಪ್ಲೇಷನ್ ಇರ್ಬೋದು 100, ಅಂದರೆ 100ರಲ್ಲಿ 1% ಜೀನಿಯನ್ ಕೇಸಸ್ ಇರ್ಬೋದು. ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾಟ್ 100%. 100% ಇರೋದಿಲ್ಲ. ಯಾವುದೋ 1-2 ಕೇಸಸ್ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಲಾಸ್ಟ್ ಟೈಮ್ ಒಂದು ಯಾವುದೋ ಒಂದು ಗ್ರಾಮ ಸಭೆಗೆ ಹೋದಾಗ ಸರ್ ಅಣ್ತಂದಿರಿದ್ರು ಸರ್, ನಿಜ ನೀವು ಹೇಳ್ತಿರೋದು, ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು, ಹೊಡೆದಾಕಿದ್ದಾರೆ. ಅವ್ರಿಗೆ ಇದ್ದಿದ್ದೇ ಅಷ್ಟು ಜಾಗ. ಅಣ್ಣನ ಮನೆ ಕಟ್ಕೊಂಡಿದ್ದಾನೆ, ತಮ್ಮನ ಮನೆ ಕಟ್ಕೊಂಡಿದ್ದಾನೆ, ಏನು ಮಾಡೋದು ಅಂತ. ಜಮೀನಿಲ್ಲೋ ಅಲ್ಲೇನಾರು ಮಾಡ್ಲಿಕ್ಕಾಗುತ್ತೆ. ಅದು ಕೆಲಸ ಬೇಕಾದ್ರೆ ಮಾಡ್ಸೋಣ, ಮನೆ ಹತ್ರ ಅಂತ ಕೇಳಬೇಡಿ. ಅಂದರೆ ಈ ರೀಸನ್ ವಿಚಾರಗಳಿಗೆ ಸಂಬಂಧಪಟ್ಟಾಗ ಎಂತ ಕೊಡ್ತಿದ್ದೀನಿ ಅಂದರೆ, ತಮ್ಮ ಜವಾಬ್ದಾರಿ ತುಂಬ ಇರುತ್ತೆ. ಇಲ್ಲಿ ಸರ್ಕಾರದ ಹಣ ನಾವು ಏನೇ ಖರ್ಚು ಮಾಡಬೇಕು ಅಂದ್ರೂ ಸಹಿತ ಅದು ಪಬ್ಲಿಕ್ ಮನಿ, ಟ್ಯಾಕ್ಸ್ ಪೇಯರ್ಸ್ ಮನಿ. ಅದನ್ನು ನೀವು ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಖರ್ಚು ಮಾಡಬೇಕಾಗತ್ತೆ, ನಾವು ಅಷ್ಟೇ ಇದಾಗಿ ನೋಡಬೇಕಾಗುತ್ತೆ. ಅಂಥ ವಿಚಾರಗಳಿದ್ದಾಗ ದಯಮಾಡಿ ತಾವು ಅಂಥವ್ರಿಗೆ ತಿಳುವಳಿಕೆ ಹೇಳಿ ಪುನಃ ರಿಕನ್ಸ್ಟ್ರಕ್ಷನ್ ಮಾಡಬೇಕು. ನಮ್ಮ ಪಿ ಡಿ ಅವರು ಫಸ್ಟ್ ಸ್ಟಾರ್ಟಿಂಗ್ ಹೇಳ್ತಿದ್ರು, ಈ ಒಂದು ವಿಚಾರ ನಮ್ಮ ಒಂದು ನರೇಗಾನ ಬಳಸ್ಕೊಂಡು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಉದ್ಯೋಗ ಖಾತ್ರಿ ಯೋಜನೆನ ಅತಿ ಹೆಚ್ಚು ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ. ದಟ್ಸ್ ಇಟ್. ನಾವು ಎಷ್ಟೆಷ್ಟು ಕೆಲಸ ಕೊಡೋಣ ಪಬ್ಲಿಕ್ಕು ಅವ್ರ ಅಭಿವೃದ್ಧಿ ಆಗಲಿ ಅಂತ. ಬಟ್ ಆದರೆ ಇಲ್ಲಿ ವಿಚಾರ ನಾನೇನು ಹೇಳ್ತಿರೋದು ಮೇಡಮ್, ಬರೀ ದುಡ್ಡು ತಗೊಳ್ಳೋಕ್ಕೋಸ್ಕರ ಕೆಲಸ ಆಗ್ಬಾರ್ದು. ಕಿತ್ತಾಕೋದಿಲ್ಲ. ನೀವು ಹೇಳಿದಾಗೆ ಬಾಳೆ ನಾನು ನೋಡಿದ್ದೀನಿ ಕೆಲವು ಕಡೆ ಹೋದಾಗ ಆ ಥರ ಹಾಕಿ ಕಿತ್ತಾಕಿದ್ರು ಸಹಿತ ನಾವು ರೋಡ್ರಿ ಹೊಡೆದ್ಬಿಟ್ಟಿರ್ತಾರೆ. ಆದರೂ ಸಹಿತ ಎಲ್ಲ 1-2 ಕಡೆ ಬಾಳೆ ಇದ್ದೇ ಇರುತ್ತೆ ಆ ಜಮೀನಲ್ಲಿ. ನಿಮ್ಮ ಪಿ ಡಿ ಅವರು ಮಾಡಿದಾರೆ ಕೇಳಿ, ಬಾಳೆ ಹಾಕವ್ರೆ ಹಾಕಿದ್ದಾರೆ. ದಯಮಾಡಿ ಬಟ್ ಒಂದು ವಿಷಯ, ಲೂಸ್ ಕೊಡೋದು ಬೇಡ ಮೇಡಮ್. ಇಂಥವ್ರಿಗೆ ಸಂಬಂಧಪಟ್ಟ ನೋಟಿಸ್ ಕೊಡಿ. ಅಲ್ಲ, ನೋಟಿಸ್ ಕೊಡಿ. ಕೆಲವೊಂದು ಫೀಲ್ಡ್ ಇಶ್ಯೂಸ್ ಕೈ ಮೀರಿ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಅಷ್ಟೊಂದು ದಯಮಾಡಿ ಮಾಡಿಸಿ. ಸಿದ್ದೇಗೌಡರು, ಗಡ್ಸಳ್ಳಿ ವಿಲೇಜ್ ಹಳೆ ಕಾಮಗಾರಿಗೆ ಪೇಮೆಂಟ್ ಮಾಡಿದ್ದೀವಿ. ಹಳೆ ಮಾವಿನ ತೋಟಕ್ಕೆ ಪೇಮೆಂಟ್ ಮಾಡಿದ್ದೀವಿ. ಹೊಸ ಕನ್ಸ್ಟ್ರಕ್ಷನ್ಸ್ ಅಲ್ಲ, ಹಳೆಯದಕ್ಕೆ. ದಯಮಾಡಿ ಅದನ್ನು ವಾಪಸ್ ಕಳಿಸಿ. ಮತ್ತು ಪುನಶ್ಚೇತನ ಕಾಮಗಾರಿಗಳನ್ನ ಮಾಡಿದಿರಿ. ಲಾಸ್ಟ್ ನಿಮಗೆ 2022 ಅದನ್ನು ಆದೇಶ ಇತ್ತು. ಆದರೂ ಸಹಿತ 10 ಮಾಡಿದ್ದೀವಿ. ಆದೇಶ ಹೆಂಗಿತ್ತು ಅಂದರೆ 2ನೇ ವರ್ಷದ ಕಾಮಗಾರಿ ಕೊಡಬೇಡಿ ಅಂತಿತ್ತು. ಬಟ್ ಪುನಶ್ಚೇತನ ಬಂದು ಸುಮಾರು 15 ವರ್ಷದ ಹಿಂದೆ ನಾಟಿ ಮಾಡಿರ್ತಾರೆ. ಅದಕ್ಕೆ ನಾವು ಪುನಶ್ಚೇತನ ಕೊಟ್ಟಿರ್ತೀವಿ. ಮತ್ತೆ ಇನ್ನೊಂದು ನಾವು ಆಕ್ಷನ್ ಪ್ಲಾನ್ಗೆಲ್ಲ CO ಇಂದ ಸೈನ್ ಬಂದಿರುತ್ತೆ. ಸೊ
ಸೊ ಸಿಇಒನೇ ಸೈನ್ ಮಾಡಿದ್ಮೇಲೆ ಇಟ್ ಈಸ್ ಪ್ರೂವ್ಡ್ ದಟ್ ಇಟ್ ಈಸ್ ದೇರ್ ವರ್ಕ್ ಇದೆ ಅಂತ. ಮತ್ತೆ ನಮ್ಗೆ ಎಸ್ಟಿಮೇಟ್ ಜೆಡಿ ನಾವು ನಿಮಗೆ ಅದು ಒಂದು ಕವರಿಂಗ್ ಲೆಟರ್ ಜೆಡಿಯಿಂದ ನಮಗೆ ನಿಮ್ಮ ಕವರಿಂಗ್ ಲೆಟರ್ ಕೊಟ್ಟಿದ್ದೀವಿ ನೋಡಿದ್ದೀರಾ? ಮತ್ತೆ ಇನ್ನೊಂದು ಸರ್, ಜೆಡಿಯಿಂದ ನಮಗೆ ವರ್ಕ್ ಅಲೋಕೇಶನ್ ಎಸ್ಟಿಮೇಟ್ ಎಲ್ಲ ಜೆಡಿ ಕೊಡ್ತಾರೆ. ಆ ಅಲೋಕೇಶನ್ ಅಲ್ಲೂ ಪುನಶ್ಚೇತನ ಕಾಮಗಾರಿ ಎಸ್ಟಿಮೇಟ್ ಇದೆ. ಈ ಸತಿ ಎಸ್ಟಿಮೇಟ್ ಪೇಪರ್ ಇಲ್ಲ, ಅದಕ್ಕೆ ನಿಲ್ಸಿದೀವಿ. ಬಟ್ ಓದ್ಸತಿ ಎಸ್ಟಿಮೇಟ್ ಅಲ್ಲೂ ಇತ್ತು. ಇವನ್ ಆಕ್ಷನ್ ಪ್ಲಾನ್ ಸಿಇಒನ ಸೈನ್ ಮಾಡಿದ್ರು. ಮತ್ತೆ ನಾವು ಅದಕ್ಕೆ ಎಕ್ಸ್ಪ್ಲನೇಷನ್ ಡಿ ಆಫೀಸಿಗೆ ಕೇಳಿದಾಗ್ಲೂ ಅವರು ಮಾಡಿ ಈ ತರ ಸಿಇಒನೇ ಸೈನ್ ಮಾಡಿದಾಗ ನೀವ್ ಯಾಕೆ ಮಾಡಲ್ಲ ಅಂತ ಹೇಳ್ತೀರಾ ಅಂತ ಹೇಳ್ತಾರೆ. ನಿಮಗೆ ನಾವು ಕವರಿಂಗ್ ಲೆಟರ್ ಅಲ್ಲಿ ನಿಬಂಧನೆಗಳು ಅಂತ ಕೊಟ್ಟಿರ್ಬೇಕು. ಸಿಇಒ ಸರ್ ಜಸ್ಟ್ ಗ್ಲಾನ್ಸ್ ಮಾಡಿ ಆಕ್ಷನ್ ಪ್ಲಾನ್ ನೀವು ಕೊಟ್ಟಿರೋದನ್ನೆಲ್ಲ ವಾಪಸ್ ಕಳಿಸಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಕೆಲವೆಲ್ಲ ಹೊಡೆದಾಕ್ಬಿಟ್ಟು ಸ್ಯಾಂಕ್ಷನ್ ಕೊಟ್ಟಿರ್ತಾರೆ. ಅದಾದಮೇಲೆ ನಿಬಂಧನೆಗಳಲ್ಲಿ ಕ್ಲಿಯರ್ ಕಟ್ ಆಗಿದೆ, ನಿಮ್ಮ ಆದೇಶ ಅಂದರೆ ನಿಯಮಾನುಸಾರ ಅಂತ ಒಂದು ವರದಿ ಸರಿಯಿಂದನೇ ನಿಮ್ಮ ಸಿರಿಕಲ್ಚರ್ನವರು ಕ್ಲಿಯರ್ ಆಗಿದೆ. ಇವರು 2ನೇ ವರ್ಷದ ನಿರ್ವಹಣೆ ಅಂತ ಬರುತ್ತೆ ಇವ್ರದ್ದು ಕೆಲಸ. ಹೇಳಿ ಪುನಶ್ಚೇತನ ಅನ್ನೋ ಒಂದು ವಿಚಾರ ಅವರು ಪುನಶ್ಚೇತನ ಎಲ್ಲ ಮೆನ್ಷನ್ ಮಾಡಿಲ್ಲ ಸರ್. ನಿರ್ವಹಣೆ ಅಂತಿದೆ, ಬಟ್ ಪುನಶ್ಚೇತನ ಕಾಮಗಾರಿ ಅಂತ ಇಲ್ಲ. ನಿರ್ವಹಣೆ ಮೀನ್ಸ್ ಪುನಶ್ಚೇತನ ಮೇಡಮ್ ಹೇಳಿ. ಬಟ್ ಜೆಡಿ ಡಿಡಿ ಹತ್ರ ನಾವು ಡಿಸ್ಕಸ್ ಮಾಡಿದಾಗಲೂ ಅವ್ರು ಹೇಳ್ತಾರೆ ಮಾಡಿ ಅಂತ. ಮತ್ತೆ ನಾವು ಮಾಡದೆ ಹೋದ್ರೆ ಈ ವರ್ಷನೂ ಮಾಡಿ ಮೇಡಮ್. ಇವಾಗ ಹೇಳಿಲ್ಲ ಅವ್ರು, ಯಾಕಂದ್ರೆ ಎಸ್ಟಿಮೇಟೇ ಬಂದಿಲ್ಲ ಅಲ್ಲ. ಈಗ ಅವ್ರು ಹೇಳಿಲ್ಲ, ಓದ್ಸತಿ ಹೇಳಿದ್ರು, ಹಾಗಾಗಿ ಮಾಡಿದ್ವಿ ಸರ್. ವಿತ್ ಆಕ್ಷನ್ ಪ್ಲಾನ್ ನಾವು ಈಗ ಕೊಟ್ಟಿದ್ದೀವಿ. ಒಂದು ವಿಷಯ ಅಂದ್ರೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಿಮ್ಮ ಅಲ್ಲ, ಸರ್ಕ್ಯುಲರ್ಸ್ ಪ್ರಕಾರ ಈಗ ಮಾಡಲ್ಲ ಸರ್. ಸರ್ಕ್ಯುಲರ್ಸ್ ಪ್ರಕಾರ ಅವಕಾಶ ಇಲ್ಲ. ನಿಮ್ಮ ಜನರ ಎಕ್ಸ್ಪ್ಲೇಷನ್ ಇದ್ರೆ ಕೊಡಿ. ಅದೇ ಮತ್ತೆ 4 ಫೈಲ್ ಕೊಟ್ಟಿಲ್ಲ. 4 ಫೈಲ್ ಕೊಟ್ಟಿಲ್ಲ ಅಲ್ಲ ಅಲ್ಲ, ಈಗ ಮಾಡ್ತಾ ಇಲ್ಲ ಸರ್ ನಾನು ಹೇಳೋದು. ಹ್ಞೂ ಮೇಡಮ್, ಬಟ್ ಒಂದೇ 4 ಫೈಲ್ ಕೊಟ್ಟಿಲ್ಲ. ಅಟ್ಲೀಸ್ಟ್ ಮುಂದಿನ ಸರಿ ಮುಂದಿನ ಆಡಿಟ್ ಆಗುತ್ತೆ. ಹಾಂ ಸರ್. ಮತ್ತೆ ಒಂದು ನಿಮ್ಮ ಒಂದು 3 ಕಾಮಗಾರಿಗಳಲ್ಲಿ ಏನು ಗಿಡಗಳನ್ನ ಹಾಕಿದ್ರಿ, 100 ಗಿಡ, 200 ಗಿಡ, 300 ಗಿಡ, 1000 ಗಿಡ ವ್ಯತ್ಯಾಸ ಇದೆ. ಅಂದರೆ ನಿಮ್ಮ 65 ಇದರಲ್ಲಿ ಬರುತ್ತೆ. ಬಟ್ ಆದರೂ ಸಹಿತ ಮುಂದಿನ ದಿನಗಳಲ್ಲಿ ಇದನ್ನು ನೋಡ್ಬೇಕಾದ್ರೆ ದಯಮಾಡಿ ನೋಡಿ ಕ್ಲಿಯರ್ ಮಾಡಿಸಿ. ನಮಗೆ ಕಂಡು ಬಂದಿರೋಂಥ ಅಂಶಗಳನ್ನ ಮುಂದಿರ್ತೀವಿ. ನಾವು ಬಿಟ್ಟಿರೋದು ಏನಾದ್ರೆ ದಯಮಾಡಿ ತಾವೇ ಏನಿದೆಯಾ ಏನೂ ಇಲ್ಲ ಅಂದರೆ ಇನ್ನು 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಓಪನಿಂಗ್ ಬ್ಯಾಲೆನ್ಸು 27,84,857 ರೂಪಾಯಿ ಇತ್ತು. 2 ಸರಿ ಅನುದಾನ ಬಂದಿದೆ, ಬ್ಯಾಂಕ್ ಇಂಟ್ರೆಸ್ಟ್ ಬಂದಿದೆ. ಒಟ್ಟಾರೆಯಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ 49,23,376 ಹಣ ಒಟ್ಟಾರೆಯಾಗಿತ್ತು. ಇದರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಖರ್ಚಾಗಿರುವಂಥ ಹಣ 41,18,544 ಹಣ ಖರ್ಚಾಗಿದೆ. ಇನ್ನು 8,04,842 ರೂಪಾಯಿ ಹಣ ಉಳಿದಿದೆ. ನಾವು ಏನು ಮಾಡಿದ್ದೀವಿ 15 ಹಣಕಾಸು ಯೋಜನೆಯಲ್ಲಿ ಇಲ್ಲಿ ಪೇಮೆಂಟಿಂಗ್ ಅಥಾರಿಟಿ ನೀವೇ ಆ ಒಂದು ಕಾಮಗಾರಿಯ ಕೊಟೇಶನ್ ಕರೆಯೋದಾಗಲಿ ವರ್ಕೌಟ್ ಕೊಡೋದಾಗಲಿ ನಾವೇ ಮಾಡಬೇಕಾಗಿರೋದ್ರಿಂದ ಅವರು ರೆಕಮೆಂಡೇಶನ್ ಕೊಟ್ಟರು ಸಹಿತ ನಿಮ್ಮ ಹಂತದಲ್ಲಿ KDTP ನೀವು ಪಾಲಿಸ್ತಾರೆ. ಟೋಟಲಿ 13 ಕಾಮಗಾರಿಗಳು, ಸಾರಿ 21 ಕಾಮಗಾರಿ ಪೈಪ್ಲೈನ್ ಎಲ್ಲ ಮಾಡಿದ್ದೀವಿ. ಇದು ನಾವು 3 ಹಂತದ ಹಿಂದೆ ಕೊಟೇಶನ್ ಮಾಡ್ತೀವಿ. ಆ ಹಂತ ಕಲೆಕ್ಷನ್ ಮಾಡ್ತಾರೆ. ಇನ್ನು ರಿಜಿಸ್ಟರ್ಸ್ ಮೇಲೆ ಮಾಡಿದೆ, ಅದು ನಿರ್ವಹಣೆಗೆ ಸಂಬಂಧಿಸಿದ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಅಸೆಟ್ ರಿಜಿಸ್ಟರ್, ಮತ್ತು ಬೀದಿ ದೀಪಗಳ ನಿರ್ವಹಣೆ ರಿಜಿಸ್ಟರ್, ಕುಡಿಯುವ ನೀರಿನ ಪೈಪ್ಲೈನ್ ಎಲ್ಲ ಇದೆ. 400 SQMM ಫಿನೋಲೆಕ್ಸ್ ಕೇಬಲ್, ಇದಕ್ಕೆ ಒಂದು ದಿನ 114 ರೂಪಾಯಿ ಆಗ್ತದೆ ರೇಟು. ಇನ್ನೊಂದು ಸರಿ 110 ರೂಪಾಯಿ ಆಗ್ತದೆ. ಅದು ನಿಮ್ಮ ಪರ್ಚೇಸ್ ಏನು ಮಾಡ್ತಿದ್ದೀವಿ ನಾವು 30/3/2023 ಒಂದು ರೇಟ್ ಆಗ್ತದೆ. 3 ಅಂದರೆ ಜಾಸ್ತಿ ಇದೆ, 114 ರೂಪಾಯಿ. 23/11/2023 110 ರೂಪಾಯಿ ಆಗ್ತದೆ. ಈ ಥರ ಒಂದು 6 ಕಾಮಗಾರಿಗಳನ್ನು ಮಾಡಿದ್ದಾರೆ. ಇದು 2 PVC ಪೈಪ್ಸು, ಒಂದರಲ್ಲಿ 300 ರೂಪಾಯಿ ಹಾಕಿದ್ದಾರೆ, ಒಂದರಲ್ಲಿ 540 ರೂಪಾಯಿ ರೇಟ್ ಹಾಕಿದ್ದಾರೆ. ಈ ಥರ ವೇರಿಯೇಷನ್ ಇದೆ, ಪಟ್ಟಿ ಇದೆ, ಕೊಡ್ತೀನಿ ಮಾಡಿ. ಮತ್ತು ಸೆಕೆಂಡ್ ಥಿಂಗ್, ನಿಮ್ಮಲ್ಲಿ ರಿವೈಂಡಿಂಗ್ ಮಾಡಿಸ್ಬೇಕಾದ್ರೆ ಆ ಬಿಲ್ನಲ್ಲಿ ಅವ್ರು ಎಷ್ಟು ರೇಟ್ ಹಾಕ್ತಾರೆ, ನೀವು ಏನು ರೇಟ್ ಕೊಟ್ಟಿದ್ದೀರ ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಆದರೆ ನೀವು ಒಂದ್ಸರಿ ಮೋಟಾರ್ ರಿವೈಂಡಿಂಗ್ ಮಾಡಿದ ಮೇಲೆ ಹಳೆ ಕಾಪರ್ ಅದರಲ್ಲಿ ಏನಿರುತ್ತೆ ಆ ಕಾಪರ್ನ ಇಲ್ಲ ಪಂಚಾಯತಿಗೆ ಅವ್ರು ಹ್ಯಾಂಡ್ ಓವರ್ ಮಾಡಬೇಕು. ಇಲ್ಲ ಅಂದರೆ ಆ ಒಂದು ಇದರಲ್ಲಿ ಅವ್ರ ರೇಟ್ ಏನಿರುತ್ತೆ ಆ ಬಿಲ್ ಲೆಸ್ ಮಾಡಬೇಕು. ಎರಡೂ ಮಾಡಿಲ್ಲ. ಸ್ಕ್ರ್ಯಾಪ್ ಐಟಮ್
ಐದರ್ ಅದ್ರಲ್ಲಿ ಲೆಸ್ ಮಾಡಬೇಕು. ಇದು ಟೋಟಲ್ ನಿಮಗೆ ಒಂದು 3 ಕಾಮಗಾರಿಗಳಲ್ಲಿದೆ, ಒಂದು 6,000. ಇಲ್ಲ ಅವರಿಂದ ಲೆಸ್ ಮಾಡಿಸಿ ಬಿಲ್ ತಗೊಳ್ಳಿ, ಇಲ್ಲ ಅವ್ರ ವಾಪಸ್ ಕಳಿಸಿ. FD ಕೊಟ್ಟಿಲ್ಲ, ಅದು 15,000 ಸಂಬಂಧಪಟ್ಟ ನಿಮ್ಮ ಇಂಜಿನಿಯರು, TRD ಇಂಜಿನಿಯರ್ ಕೆಲಸ ಕೊಡಿಸ್ತಾರೆ. ಇದನ್ನೇ ಅಂತಿಮ ಅವಸ್ಥೆ, ಇಲ್ಲಿ ತನಕ ವರದಿ ಮಾಡಿಸ್ಲಿಕ್ಕೆ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲ ನಮ್ಮ ಊರಿನಲ್ಲಿ ಎಷ್ಟು ರಸ್ತೆ ಕಾಮಗಾರಿ ಮಾಡಿದ್ದೀವಿ, ಅಪ್ರೋಚ್ ಇಲ್ಲದೆ ಇರೋ ಎಷ್ಟು ಜನಕ್ಕೆ ಜಾಗ ಸಿಕ್ಕಿದೆ, ದಾರಿ ಆಗಿದೆ, ಅದು ವಿವರ ಬೇಕು. ಮಾಹಿತಿ ವಿವರ ಬೇಕು. ದಾರಿ ಜನಕ್ಕೆ ದಾರಿ ಇಲ್ಲದೇ ಇರೋ ಕಡೆ ಸಿಕ್ಕಿದೆಯಾ, ಇರೋರಿಗೆ ಮಾಡಿದ್ದೀವಿ. ನಮಗೆ 4 ಎಕರೆ ಜಮೀನಿಗೆ ಸುತ್ತ ಹೆಲಿಕಾಪ್ಟರ್ ಇದ್ದರೆ ಎಲ್ಲೂ ಹೋಗಂಗಿಲ್ಲ. ಅದಕ್ಕೆ ಪಂಚಾಯತಿನ ಏನು ವ್ಯವಸ್ಥೆಯಲ್ಲಿ ರಸ್ತೆ ಕಾಮಗಾರಿ ಮಾಡಬೇಕಾದ್ರೆ ಯಾವುದೇ ರಸ್ತೆ ಕಾಮಗಾರಿ ಮಾಡೋಂಗಿಲ್ಲ. ನಾನು ಸ್ಟೇಟಲ್ಲಿ ನನಗೆ ಆದ್ಯತೆ ಕೊಡಿ, ನಮ್ಗೆ ಅವಶ್ಯಕತೆ ಇರೋ ಕಡೆ ಆದ್ಯತೆ ಕೊಡಿ. ಅರ್ಜಿ ಕೊಟ್ಟಿದ್ದೀನಿ, MP ಅವ್ರಿಗೂ ಕೊಟ್ಟಿದ್ದೀನಿ, DC ಅವ್ರಿಗೂ ಕೊಟ್ಟಿದ್ದೀನಿ, ಎಲ್ಲಿಗೆ ಬೇಕಾದ್ರೆ ಅರ್ಜಿ ಕೊಡ್ತೀನಿ. ರಸ್ತೆ ಕಾಮಗಾರಿ ಮನೆಷ್ಟು ಮಾಡಬೇಕಾದ್ರೆ ನೀವು ಯಾರಿಗೆ ಅವ್ರಿಗೆ ಆದ್ಯತೆ ಕೊಡಿ. ಮತ್ತು 4 ವರ್ಷದಿಂದ ಎಷ್ಟು ಮಾಡಿದ್ದೀರಿ, ಎಷ್ಟು ಬಿಲ್ ಕೊಟ್ಟಿದ್ದೀರಿ, ಅದು ವಿವರ ಕೊಡಿ. ಇದು ನಮ್ಮ ಬೇಡಿಕೆ. ಅರ್ಜಿ ಕೊಡ್ತೀವಿ. ನಮ್ಮ 4 ಎಕರೆಗೆ ಸುತ್ತ ಹಳೆ ದಾರಿನೂ ಇದೆ, ಪಂಚಾಯತಿಯಿಂದ ಒಂದು ದಾರಿ ಮಾಡಿದ್ದೀರಿ, ಬೋರ್ಡ್ ಇದೆ, ಬಿಲ್ ಆಗಿದೆ. ಅದು ನನಗೆ ಗೊತ್ತಿಲ್ಲ ಬಿಲ್ ಆಗಿದೆಯಲ್ಲ, ರಸ್ತೆ ಆಗಿದೆ, ಬೋರ್ಡ್ ಇದೆ. ಇವತ್ತು ಮುಚ್ಚಿದ್ರೆ ಅದು ಓಡಾಡಂಗಿಲ್ಲ. ಒಂದು ಹಳ್ಳ ಇದೆ, ಅದಕ್ಕೆ ನೆಕ್ಸ್ಟ್ ಕಾಮಗಾರಿ ಪ್ರಿಯಾರಿಟಿ ಕೊಟ್ಟು ನಮಗೆ ಒಂದು ಬೈಕ್ ಕನ್ವರ್ಟ್ ಮಾಡಿಕೊಡಿ. 4 ಎಕರೆ 4 ವರ್ಷದಿಂದ ಪಾಳು ಬಿದ್ದಿದೆ. ಈಗ ಶ್ರೀನಿವಾಸ ಅವರು ಎಲ್ಲ ಸಾಮಾಜಿಕ ಪೋಷಣ ಸೌಲಭ್ಯಗಳು ಸುದೀರ್ಘವಾಗಿ ನಮ್ಮ ಸೋಷಿಯಲ್ ಒಂದಷ್ಟು ಕೃಷಿಕ ವಿಚಾರಗಳಿದೆ, ಒಂದಷ್ಟು ಬೇರೆ ವಿಚಾರಗಳಿದೆ. ಕೃಷಿಕ ವಿಚಾರ ಏನು ಅಂತಂದರೆ ಡೆವಲಪ್ಮೆಂಟ್ ಆಗಿಲ್ಲ, ಮೊದಲೇ ಆಗಿರೋದಕ್ಕೆ ಬೇರೆ ಕಡೆ ಡೆವಲಪ್ಮೆಂಟ್ ಆಗಿಲ್ಲ. ನಿಮಗೆ ಇಲ್ಲ ಇದೆ ಡೆತ್ ಪೇಮೆಂಟ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ. ಸೊ ಹಾಗಾಗಿ ಈಗ ಕೆಲವೊಂದು ಲೋಕದ ಸಂದೆ ಹೇಳಿದೆ, ಆಡಿಟ್ ಅಂದರೆ ಅವರು ಫ್ರೆಂಡ್ ಆಗ್ತಾರೆ, ಮಾರ್ಗದರ್ಶಕ ಆಗ್ತಾರೆ, ಮತ್ತು ವಿಮರ್ಶೆ ಕೂಡ ಮಾಡ್ತಾರೆ. ನಮಗೆ ಗ್ರಾಮ ಪಂಚಾಯತಿಗೆ ಏನಾಗಿದೆ ಅಷ್ಟು ಕಾಮಗಾರಿಗಳ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಚರ್ಚೆ ಮಾಡೋಕ್ಕೆ ವೇದಿಕೆಯಲ್ಲಿ ಇವರು ಕೊಟ್ಟಿರೋ ವರದಿ ಪ್ರಕಾರ ಎಲ್ಲ ಏನೆಲ್ಲ ನೋಟ್ ಕೂಡ ಮಾಡ್ಕೊಂಡಿದ್ದೀನಿ. ಆ ನೋಟಲ್ಲಿ 154 ಕಾಮಗಾರಿಗಳಿಗೆ 3 ಸ್ಟೇಜ್ ಫೋಟೋ ಇಲ್ಲ ಅಂತ ಹೇಳಿದರೆ, ಕೆಲವು ಒಂದೊಂದು ಕಾಮಗಾರಿಗಳಲ್ಲಿ ಒಂದೊಂದು ಅಂದರೆ 3 ಫೋಟೋ ಇಲ್ಲ ಅಂತಲ್ಲ, 3 ಸ್ಟೇಜದ ಫೋಟೋ ಫುಲ್ಫಿಲ್ ಆಗಿಲ್ಲ ಅಂತ ಹೇಳ್ತಾರೆ. ಒಂದೊಂದು ಕಾಮಗಾರಿ ಒಂದು ಫೋಟೋ ಇಲ್ಲ ಅಂತ ಹೇಳಿದರೆ, ಅಂತ 154 ಕಾಮಗಾರಿ ಇದೆ ಅಂತ ಹೇಳಿದರೆ. 4 ಕಾಮಗಾರಿಗಳು ಎಸ್ಟಿಮೇಟ್ ಪ್ರಿಂಟ್ ತೆಗಿಲ್ಲ ಅಂತ ಹೇಳಿದರೆ. ಅದು ಎಸ್ಟಿಮೇಟ್ ಆಲ್ರೆಡಿ ಆನ್ಲೈನ್ ಇದೆ, ಅದನ್ನು ಈಗಲೇ ಪ್ರಿಂಟ್ ತೆಗೆದಾಕ್ಬೋದು. ಆ 154 ಕಾಮಗಾರಿಗಳಲ್ಲಿ ಫೋಟೋ ಇಲ್ಲ ಅಂತ ಹೇಳುವಂಥದ್ದನ್ನ ಅದನ್ನು 1-2 ಫೋಟೋ ಮಿಸ್ ಆಗಿದ್ರೆ ಅದನ್ನು ನಾವು ಒಂದು ವಾರದಲ್ಲಿ ಅದನ್ನು ಕಾಮಗಾರಿಗಳು ಆಗಿರೋ ಜಾಗದಲ್ಲಿ ಫೋಟೋ ತೆಗೆದು, ಅಥವಾ ನಮ್ಮಲ್ಲಿ MIS ಮಾಡಿದ್ದೀವಿ, ಜಿಯೋ ಬ್ಯಾಂಕ್ ಮಾಡಿದಾಗ ಅದು ಆಟೋಮೆಟಿಕ್ ಆನ್ಲೈನ್ ಇದ್ದರೆ ಆ ಫೋಟೋ ತೆಗೆದು ಅದನ್ನು ಫೈಲ್ಗೆ ಹಾಕಿ ಆ ಖಂಡಿಕೆನ ಡ್ರಾಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಕೆಲವು ಕಾಮಗಾರಿಗಳನ್ನ ರೈತರನ್ನ ಹೇಳಿದೆ, ದಯಮಾಡಿ ರೈತರು ನರೇಗಾ ಸೌಲಭ್ಯ ಪಡ್ಕೊತೀರ, ಆ ಸೌಲಭ್ಯ ಪಡ್ಕೊಂಡ್ಮೇಲೆ ಅದನ್ನು ಕಾಪಾಡ್ಕೊಳ್ಳೋದು, ಅದನ್ನು ಬಳಸ್ಕೊಳ್ಳುವಂಥದ್ದು, ಅದನ್ನು ನೀವು ನಿಮ್ಮ ಆರ್ಥಿಕ ಚಟುವಟಿಕೆಗೆ ಅದನ್ನ ಉಪಯೋಗ ಮಾಡ್ಕೊಳ್ಳುವಂಥದ್ದು ನಿಮ್ಗೆ ಕರ್ತವ್ಯ ಆಗ್ತದೆ. ಕೆಲವೊಂದು ಕಾಮಗಾರಿಗಳಲ್ಲಿ ಚೆನ್ನಿ ಹೊಡೆದಾಕಿರುವಂಥದ್ದು, ನಂದಿಗುಂಡಿ ಹೊಡೆದಾಕಿರುವಂಥದ್ದು ಇದೆ. ನಿಯಮಾನುಸಾರ ಅವ್ರಿಗೆ ನೋಟಿಸ್ ಕೊಟ್ಟು ಆಗಿರೋ ಪೇಮೆಂಟ್ ಏನಾದರೂ ಸಾಮಗ್ರಿ ಮೊತ್ತ ಆಗಿಲ್ಲ ಅಂದರೆ ಅದನ್ನು ಸಾಮಗ್ರಿ ಮೊತ್ತ ಮಾಡುವಂಥದ್ದನ್ನ ಪೆಂಡಿಂಗ್ ಇಡುವಂಥದ್ದು, NMR ಮೊತ್ತ ಪೇಮೆಂಟ್ ಆಗಿ ಆ ಕಾಂಪೋನೆಂಟ್ ಎಲ್ಲ ಸೇರಿದರೆ ಅವ್ರಿಗೆ ನೋಟಿಸ್ ಕೊಟ್ಟು ಅದನ್ನ ರಿಕವರಿ ಮಾಡುವಂಥ ಕೆಲಸ ನಾವು ಮಾಡಬೇಕಾಗ್ತದೆ, ಅನಿವಾರ್ಯ ಮಾಡಬೇಕಾಗ್ತದೆ. ದಯಮಾಡಿ ಅದಕ್ಕೆ ಇನ್ನು ಮುಂದೆ ಆದರೂ ಅವಕಾಶ, ಈಗ ಆಗಿರೋದು ಆಗಿದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಆಗಿರುವಂಥ ಕೆಲಸನ ರಿಪೇರಿ ಮಾಡಿಕೊಡಿ, ಇಲ್ಲ ಅಂತ ನಿಮ್ಗೆ ನೋಟಿಸ್ ಕೊಟ್ಟು ಅದನ್ನು ನಿಮ್ಮಿಂದ ವಸೂಲಿ ಮಾಡಬೇಕಾಗ್ತದೆ. ಕೆಲವೊಂದು ಕಾಮಗಾರಿ 10 ಕಾಮಗಾರಿಗಳಲ್ಲಿ ಕಂದಕಂಬುಗಳಲ್ಲಿ RTC ಕೊಟ್ಟಿಲ್ಲ ಅಂತ ಹೇಳಿದರೆ, RTC ಕೂಡ ನಾವೇ ನಮ್ಮ DO ಹೇಳ್ಬಿಟ್ಟು ಅದನ್ನ RTC ನಾವೇ ತೆಗೆದು ಅನಿವಾರ್ಯ ನಾವೇ ಹಾಕೋತೀವಿ. ಮತ್ತು ಕೆಲವೊಂದು NMR ಡಿಮ್ಯಾಂಡ್ ಕೊಟ್ಟಿರ್ತೀವಿ, ಅದನ್ನು ಇವತ್ತು ಪ್ರಿಂಟ್ ತೆಗೆದು ನಾಳೆ ಪ್ರಿಂಟ್ ತೆಗಿದ್ದೀವಿ. ಅದು ಟೆಕ್ನಿಕಲ್ ಇಶ್ಯೂ, ನಮ್ಮ ಏನು ಕಾರ್ಟ್ರೇಜ್ ಇಲ್ಲ ಅಥವಾ ಕರೆಂಟ್ ಸಪ್ಲೈ ಇಲ್ಲ, ಆನ್ಲೈನ್ ನೆಟ್ ಇಲ್ಲ ಅಂತಲೋ ಅಥವಾ ಏನೋ ತಾಂತ್ರಿಕ ಕಾರಣದಿಂದ ಪ್ರಿಂಟ್ ತೆಗಿದೆ, ನಾಳೆ ಪ್ರಿಂಟ್ ತೆಗೆದಿದ್ದೀವಿ. ಅದು ಕೂಡ ಸಣ್ಣ ಲೋಪ, ಅದು ಕೂಡ ಅದು ಲೋಪನೇ. ಆ ಥರ ಲೋಪ ಇನ್ನು ಮುಂದೆ ಆಗುತ್ತೆ ಅಂತ ನಾನು ಆಲ್ರೆಡಿ ಸ್ಟ್ರಿಕ್ಟಾಗಿ ನಮ್ಮ ಕಂಪ್ಯೂಟರ್ ರಿಪೋರ್ಟಲ್ಲಿ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತು 81 ಬದುಗಳನ್ನ ಮುಚ್ಚಿದೆ ಅಂತ ಹೇಳ್ತಾವ್ರೆ.
ಆಡಿಟ್ ಅವರು ಹೇಳ್ತಾ ಇದ್ದಾರೆ, ಅವ್ರು ಇರೋದೇನು ಹೇಳಿದೆ, ನಾವು ಏನು ಕೆಲಸ ಮಾಡ್ತೀವಿ ಸ್ಪಾಟ್ಗೆ ಹೋಗಿ ಜನರೇ ಮಾಡಿದಾರ, ಆ ಕೆಲಸ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋಂಥ ಕೆಲಸ ಹೋಗಿದೆ. 81 ಕಂದಕಬಹುದು ಮುಚ್ಚಿದ್ದಾರೆ. ದಯಮಾಡಿ ಆ 81 ಮುಚ್ಚಿರೋ ಕಾಮಗಾರಿಗಳು ನಾನು ಆ ಫಲಾನುಭವಿಗಳನ್ನ ಪಟ್ಟಿ ನಾನು ವರದಿ ತಗೊಂಡು ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮದವರಿಗೆ ನಾನು ಮಾಹಿತಿ ಕೊಡ್ತೀನಿ, ಫಲಾನುಭವಿಗೆ ಹೇಳ್ತೀನಿ. ಅದನ್ನು ನೀವು ಪುನರ್ ನಿರ್ಮಾಣ ಮಾಡಬೇಕಾದ್ರೆ ನೀವು ಮಾಡದೇ ಪಕ್ಷದಲ್ಲಿ ಆ 81 ಕಾಮಗಾರಿಗಳನ್ನ ಸಂಬಂಧಪಟ್ಟಂಗೆ ರಿಕವರಿ ಮಾಡಬೇಕಾಗ್ತದೆ. ಒಂದು. ಎರಡನೇದು, ಯಾವ ಜಾಬ್ ಕಾರ್ಡು ಈಗ ಎಬಿಕ್ಟಿಲ್ ಆಗಿದೆ ಇದು ಒಂಥರ ಹವ್ಯಾಸಿ ಇದೆ ತಪ್ಪು ಮಾಡುವಂಥದ್ದಿಲ್ಲ, ಆ ಜಾಬ್ ಕಾರ್ಡ್ನ ನಾವು ಬ್ಲಾಕ್ ಲಿಸ್ಟ್ ಇಟ್ಟು ಈ ಮುಂದಿನ ದಿನಗಳಲ್ಲಿ ಅವರಿಗೆ ಉದ್ಯೋಗ ನೀಡಬೇಕಾದ್ರೆ ನಾವು ಆದ್ಯತೆ ನೀಡದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೀಗೆ ಸುಮಾರಷ್ಟು ಪಾಯಿಂಟ್ಗಳ ಹೇಳಿದ್ದಾರೆ. ಮತ್ತು ಕೆಲವರು ಸ್ಮೋಕ್ ಪಿಟ್ ಮಾಡಿ ಅದನ್ನು ಡಯಟ್ ಪಿಟ್ ಥರ ಕನ್ವರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅದಾಗಬಾರ್ದು. ಸ್ಮೋಕ್ ಬಿಟ್ಟು ಮತ್ತು ಡಯಟ್ ಪಿಟ್ನ ಸಪ್ರೇಟ್ ನಿರ್ಮಾಣ ಮಾಡ್ಕೊಂಡು ಅದನ್ನು ಕೂಡ ಸರಿಪಡಿಸಲಾಗ್ತದೆ. ಮತ್ತು ಒಂದು 25 ಕಾಮಗಾರಿಗಳನ್ನ ತೋರಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಆಡಿಟ್ ಸಂದರ್ಭದಲ್ಲಿ ಆರ್ಪಿಗಳಾಗ ನಮ್ಗೆ ಹೇಳಿದ್ರು ನಾನು ವ್ಯವಸ್ಥೆ ಮಾಡ್ತಿದ್ದೆ. ಈಗ ಹೇಳ್ತಾ ಇದ್ದಾರೆ ಅದನ್ನು ಮುಂದಿನ ಆಡಿಟ್ನಲ್ಲಿ 25 ಕಾಮಗಾರಿಗಳನ್ನ ಇನ್ನೊಂದು ಸಲ ತೋರಿಸಿ ಇವೆಲ್ಲ ಖಂಡಿತಗಳನ್ನ ಕ್ಲಿಯರ್ ಮಾಡ್ತೀವಿ. ನಾನು ಅಂದ್ಕೊಂಡಂಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ವರ್ಷದಿಂದ ವರ್ಷಕ್ಕೆ ಬಹಳ ಸುಧಾರಣೆ ಆಗ್ತಾ ಇದೆ. ನೀವು ಕೂಡ ನಮ್ಮ ಜೊತೆ ಹೆಚ್ಚು ಕೋಆಪರೇಷನ್ ನೀಡಿದ್ರೆ ಆಡಿಟ್ ರಿಪೋರ್ಟಲ್ಲಿ ನೋಡೋ ಇಷ್ಟು ಕಾಮಗಾರಿ ಆಗಿದೆ, ಇಷ್ಟು ಖರ್ಚಾಗಿದೆ, ಈ ಥರ ಇದೆ, ತುಂಬ ವ್ಯವಸ್ಥಿತವಾಗಿ ಬೇರೆ ಪಂಚಾಯತ್ ಕಂಪೇರ್ ಮಾಡಿಕೊಂಡ್ರೆ ಈ ಪಂಚಾಯತಿಲಿ ಅಚ್ಚುಕಟ್ಟಾಗಿ ನಿರ್ಮಾಣ ಆಗಿದೆ, ಅಚ್ಚುಕಟ್ಟು ಡಾಕ್ಯುಮೆಂಟ್ ಇದೆ ಅಂತ ಹೇಳುವಂಥ ದಿನ ಮುಂದಿನ ಗ್ರಾಮ ಸಭೆಯಲ್ಲಿ ಬರಲಿ ಅಂತ ನಾನು ಆಶಿಸ್ತಾ, ನಮ್ಮ ಸಾಮಾಜಿಕ ಲೆಕ್ಕಪರಿಶೋಧನೆ ತಂಡದವರು ಸಾಕಷ್ಟು ಶ್ರಮವಹಿಸಿ ಎಲ್ಲ ಏನೋ ಹೇಳ್ತಾರಲ್ಲ ಆಡ್ಬಿಟ್ಟು ಸೊಪ್ಪಿಲ್ಲ ಅಂತ ಹೇಳ್ತಾರೆ, ಆ ಥರ ಇವ್ರು ನೋಡದೇ ಇರುವಂಥ ಕಾಮಗಾರಿನೇ ಇಲ್ಲ. ಎಲ್ಲ ಕಾಮಗಾರಿ ನೋಡಿದ್ದಾರೆ, ಸಂಪೂರ್ಣ ವರದಿ ಕೊಟ್ಟಿದ್ದಾರೆ. ಆ ವರದಿನ ನಾನಂತರ ಇನ್ನೊಂದ್ಸಲ ಪರಿಶೀಲನೆ ಮಾಡಿ ಅವ್ರು ಕೊಟ್ಟಿರೋ ವರದಿ ತಪ್ಪಿದ್ರೂ ಇರ್ಬೋದೇನೋ, ಅದು ನಾನು ಇನ್ನೊಂದ್ಸಲ ಪರಿಶೀಲನೆ ಮಾಡಿ ಒಂದು ವೇಳೆ ಕರೆಕ್ಟಾಗಿದ್ದರೆ ಅದು ಸರಿ ಇದೆ ಅಂತ ಅವರಿಗೆ ನಾನು ರಿಪ್ಲೈ ಕೊಡುವಂಥದ್ದು ತಾಲೂಕು ಪಂಚಾಯತಿಗೆ, ಅಥವಾ ಒಂದು ವೇಳೆ ಏನಾದರೂ ಸಣ್ಣ ಪುಟ್ಟ ಲೋಪದೋಷ ಆಗಿದೆ ಅದನ್ನು ಸರಿಪಡಿಸ್ಕೊಡ್ತೀನಿ ಇನ್ನು 15 ದಿನ ಒಳಗೆ ಅಂತ ನಾನು ನಿಮ್ಮ ಸಭೆ ಮುಖಾಂತರ ಹೇಳ್ತಾ, ಈ ಸಭೆಯಲ್ಲಿ ನಮ್ಮ ಕೊನೆಯದಾಗಿ ಅಧ್ಯಕ್ಷರು ಮತ್ತು ನಮ್ಮ ನೋಡ್ಲಾಕ್ಷರು ಮಾತಾಡ್ತಾರೆ. ಅವರಿಗೆ ನಾನು ಅವಕಾಶ ಮಾಡಿಕೊಡ್ತಾ ಈ ಸಭೆಯಲ್ಲಿ ವರದಿ ಮಂಡಿಸಿದಂಥ ನಾನು ಶ್ರೀನಿವಾಸ ಮೂರ್ತಿ ಅವರಿಗೆ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಒಂದು ತಿಂಗಳಿಂದ ಒಂದು 10 ಜನ ರೈತರು, 4 ಜನ 5 ಜನ ರೈತರು ಬಂದು ನನಗೆ ರಸ್ತೆ ಮುಚ್ಚಿದೆ ಅಂತ ನನಗೆ ದೂರು ಕೊಟ್ಟಿದ್ದಾರೆ. ನಾನು ಒಂಚೂರು ಆ ವರ್ಕ್ ಸಂಬಂಧಪಟ್ಟಂಗೆ ಅದನ್ನು ನಾನೊಂದು ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳೋ ಒಂದು ದೃಷ್ಟಿಯಿಂದ ನಾನು ಸ್ವಲ್ಪ ಡಿಲೇ ಮಾಡಿದೆ, ಮತ್ತು ನನಗೂ ಸ್ವಲ್ಪ ಕೆಲಸ ಒತ್ತಡ ಆಯಿತು. ಈಗ ಈ ಸಭೆ ಮುಗಿದ ತಕ್ಷಣವೇ ನಿಮ್ಮ ಗಡ್ಸಳ್ಳಿ ಗ್ರಾಮ ಸಂಬಂಧಪಟ್ಟಂಗೆ ಯಾವ ವರ್ಷದಲ್ಲಿ ರಸ್ತೆ ಕಾಮಗಾರಿ ಆಗಿದೆ, ಒಂದು ವೇಳೆ ಕೆಲವರು ಪೇಮೆಂಟ್ ಆಗಿದೆ ಅಂತೇಳಿ ನಮ್ಮ ಕಂಪ್ಯೂಟರ್ ಬೋರ್ಡ್ ಕೇಳಿದಾಗ ಕೆಲವು ಇಲ್ಲ ಸರ್ ನೇಮ್ ಬೋರ್ಡ್ ಕಟ್ಟಿದ್ದು ಅದು ಪೇಮೆಂಟ್ ಮಾಡಿಲ್ಲ ಕೆಲಸ ಅಂತ ಹೇಳ್ತಾ ಇದ್ದೀನಿ ಅಂತ ನಾನು ಪರಿಶೀಲನೆ ಮಾಡ್ತೀನಿ. ಒಂದು ವೇಳೆ ನೇಮ್ ಬೋರ್ಡ್ ಕಟ್ಟಿ ಹೇಳಿದೆ, ಅದನ್ನು ಕೇಳಿದೆ ನೇಮ್ ಬೋರ್ಡ್ ಕಟ್ಟಿದ್ದಾರೆ, ಬಟ್ ನಮ್ಮ ಕಂಪ್ಯೂಟರ್ ಬೋರ್ಡ್ ಅವತ್ತೇ ದೂರು ಕೊಟ್ಟಾಗ ಕಳ್ಸಿ ಕೇಳಿದಾಗ ಇಲ್ಲ ಸರ್ ಪೇಮೆಂಟ್ ಆಗಿಲ್ಲ ಆ ರಸ್ತೆಗೆ ಅಂತ ಹೇಳಿದ್ರು. ಈಗ ಈ ಸಭೆ ಮುಗಿದ ತಕ್ಷಣ ನಾನು ನಮ್ಮ ಕಚೇರಿಗೆ ಹೋಗ್ಬಿಟ್ಟು ನಿಮ್ಮ ಸಮ್ಮುಖದಲ್ಲೇ ಅಂತ ಪರಿಶೀಲನೆ ಮಾಡಿ ಕೆಲಸ ಆಗಿದ್ದು ಪೇಮೆಂಟ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಬೇರೆ ಖಾಸಗಿ ವ್ಯಕ್ತಿ ಅತಿಕ್ರಮಣ ಮಾಡೋದು ಅವಕಾಶ ಇಲ್ಲ. ಸಾರ್ವಜನಿಕ ರಸ್ತೆ ಸಾರ್ವಜನಿಕ ಅನುಕೂಲಕ್ಕೋಸ್ಕರನೇ ನಾವು ಅದನ್ನು ತೆರವು ಮಾಡ್ಕೋಬೇಕಾದ್ರೆ ಆ ಕೆಲಸ ನಾನು ಸಭೆ ಮುಖಾಂತರ ಒಂದು ಹಳ್ಳ ಇದೆ ಸರ್, ಹಳ್ಳದಲ್ಲಿ ಕಡೆ ಪಕ್ಷ ಕನ್ವರ್ಟ್ ಖಂಡಿತವಾಗೂ ರೈತರಿಗೆ ಅಥವಾ ನಿಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಒಂದು ವೇಳೆ ಯಾರಾದರೂ ಖಾಸಗಿ ವ್ಯಕ್ತಿಗಳು ಏನಾದರೂ ನಾನು ರಸ್ತೆ ಅತಿಕ್ರಮ ಮಾಡಿಕೊಂಡು ನಾನು ಅವಕಾಶ ಮಾಡ್ಕೊಳ್ಳೋದ್ರೆ ಅದಕ್ಕೆ ಅವಕಾಶ ಇಲ್ಲ. ಕಾನೂನು ಪ್ರಕಾರ ಏನಿದೆ ಸೂಕ್ತ ಕ್ರಮ ತಗೊಳ್ತೀನಿ. ನನ್ನ ಹಂತದಲ್ಲಿ ಏನು ನನ್ನ ಇತಿಮಿತಿಗಳು ಏನು ಮಾಡೋದು ಖಂಡಿತ ನಿಮಗೆ ಆ ಗ್ರಾಮದವ್ರ ರೈತರಿಗೆ ಸಾರ್ವಜನಿಕರಿಗೆ ನ್ಯಾಯ ಕೊಡ್ತೀನಿ. ನೀವು ಓರಲ್ ಹೇಳಿದ್ರೆ ತಪ್ಪಾಯ್ತದೆ. ನಾನು ಅವತ್ತೇ ಕೇಳಿದಾಗ ಆಗಿದೆ, ಒಂದು ವೇಳೆ ಆಗಿದ್ರೆ ಒಂದು ಅದು ಪೇಮೆಂಟ್ ಆಗಲಿ ಆಗದೇ ಇರಲಿ, ಆಕಾಶ ರಸ್ತೆ ಮೇಲೆ ಅದನ್ನ ಯಾರು ಅತಿಕ್ರಮ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾರು ಬ್ಲಾಕ್ ಮಾಡೋಕ್ಕಾಗಲ್ಲ, ಅದನ್ನು ತೆರವು ಮಾಡಲೇಬೇಕು. ಪೇಮೆಂಟ್ ಆಗಿರಲಿ. ನೀವು ದಾಖಲೆ ಪರಿಶೀಲನೆ ಮಾಡಿ ಸ್ಥಳನೂ ಪರಿಶೀಲನೆ ಮಾಡಿ. ನಿಮ್ಮ ಗ್ರಾಮಕ್ಕೆ ನಾನು ಇವತ್ತು ನಾಳೆ ಬರ್ತೀವಿ. ನಾಳೆ 11 ಗಂಟೆ ನಿಮ್ಮ ಗ್ರಾಮದ ರಸ್ತೆಗೆ ಹೋಗ್ಬೋದು ಕನ್ಫರ್ಮ್. ನಮ್ಗೆ ದಾಖಲೆ ಸಮೇತ ಇವತ್ತು ನಾನು ಪರಿಶೀಲನೆ ಮಾಡ್ತೀನಿ. ಏನು ಯಾವ್ಯಾವ ಕಾಮಗಾರಿ ನೀವು ಪಟ್ಟಿ ಕೊಟ್ಟಿದ್ರಲ್ವಾ ರಮೇಶ, ತಗೊಂಡು ಆ ಫೈಲ್ ತಗೊಂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕಳೆದ ಸಾಲಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ದೀರ್ಘವಾಗಿ ಅದರೇ ಯೋಚನೆ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಸರ್ ಎಷ್ಟು ದಿನ ಈ ಆಡಿಟ್ ಮಾಡಿಸಿರ್ಬೋದು. ಇದೊಂದೇ ಪಂಚಾಯತಿ ಅಲ್ಲ, ಎಲ್ಲ ಪಂಚಾಯತಿಗಳಲ್ಲೂ ನಾವು ಹೋದಾಗ ಇಂಚಿಂಚು ಕೂಡ ಅವರು ಏನೇನು ತಪ್ಪಾಗಿದೆ, ಎಲ್ಲೆಲ್ಲಿ ಅದನ್ನು ರೆಕ್ಟಿಫೈ ಮಾಡ್ಕೋಬೋದು ಅಂತ ಒಂದು ಅವಕಾಶವನ್ನು ಕೊಡ್ತಾರೆ. ಭಾಳ ಅದ್ಭುತವಾಗಿ ಹಾಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ZP ಆಡಿಟು ಬರ್ತಾ ಇತ್ತು ಬೇರೆ ಕಡೆ ಬೇರೆ ಜಿಲ್ಲೆಗಳಲ್ಲಿ. ಈ ಜಿಲ್ಲೆಯಲ್ಲಿ ಏನೂ ಬಂದಿಲ್ಲ. AG ಆಡಿಟು ಬರ್ತಾ ಇತ್ತು.
ನಮಗೆ ಒಂದು ತಾತ್ಸಾರ ಮನೋಭಾವ. ಏನು ಆಡಿಟ್ ಅಂದರೆ ಬಿಡು, ಅದು ಬೇರೆ ಅರ್ಥನೇ ಇದೆ. ಆಡಿಟ್ ಅಂತಂದರೆ ನಾವು ಅಂದ್ಕೊಳ್ತಿದ್ದು ಈಗೆಲ್ಲ ಮಾತಾಡಿ ಹೇಳೋದು ಬೇಡ. ಆ ಥರ ವ್ಯವಸ್ಥೆ. ಬಟ್ ಈಗ ಸಾಮಾಜಿಕ ಆಡಳಿತ ಭಾಳ ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಈಗ ಸರ್ಕಾರದಿಂದ ಗ್ರ್ಯಾಂಟ್ ಬರೋದೇ ಭಾಳ ಕಷ್ಟ ಇದೆ. ಒಂದೊಂದು ರೂಪಾಯಿ ಸರ್ಕಾರದಿಂದ ತರಬೇಕು ಅಂತಂದರೆ ಭಾಳ ಕಷ್ಟ ಇದೆ. ಅಟ್ಲೀಸ್ಟ್ ಇದೊಂಥರ ವರದಾನ ನಮಗೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದುಡ್ಡು ಬರ್ತಾ ಇದೆ ಅಂತಂದರೆ ಅದನ್ನು ನಾವು ಸದ್ಬಳಕೆ ಮಾಡ್ಕೋಬೇಕು. ಅದನ್ನು ನಮಗೆಲ್ಲ ಗೊತ್ತಿದೆ. ನಾವೆಲ್ಲ ಅಧ್ಯಕ್ಷರಾಗಿದ್ದೀರಿ, ಜನಪ್ರತಿನಿಧಿಗಳಾಗಿದ್ದೀರಿ. ಒಂದು ರೂಪಾಯಿ ಸರ್ಕಾರದಿಂದ ತರೋದು ಭಾಳ ಕಷ್ಟ ಇದೆ ಈಗಿನ ವ್ಯವಸ್ಥೆಗಳಲ್ಲಿ. ಸೊ ಆದ್ದರಿಂದ ನಮ್ಮ ಮನೆಯಲ್ಲ, ನಮ್ಮ ಗ್ರಾಮಗಳನ್ನ ನಾವು ಸುಧಾರಣೆ ಮಾಡ್ಕೊಂಡ್ರೆ ಖಂಡಿತವಾಗಿ ಹಳ್ಳಿ ಉದ್ಧಾರ ಆಯಿತು ಅಂದರೆ ದೇಶ ಬೆಳವಣಿಗೆ ಆದಂಗೆ ಅಂತ ಅದು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗಾಗಲೇ ಕಳೆದ 2-3 ಸಾರಿ ಹಿಂದೆ ಈಗಾಗಲೇ ನಮ್ಮ ಜಿಲ್ಲೆ ದೇಶಕ್ಕೆ ಒಂದು ಪ್ರಥಮ ಸ್ಥಾನ ಬಂದಿತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಈಗ ನ್ಯೂನತೆಗಳು ಕಂಡು ಬಂದಿವೆ. ಅದನ್ನು ಸರಿ ಮಾಡ್ಕೋಬೇಕಾಗಿ ನಾನು ಪಿಡಿಯವರಲ್ಲಿ ಕೇಳ್ತೀನಿ. ನೆಕ್ಸ್ಟ್ ಇದು ಸರಿಯಾಗಿ ನಮ್ಗೆ ಮಾಹಿತಿ ಬರೋದಿಲ್ಲ. ಇಲ್ಲ, ಇನ್ನೊಂದು ಕಳಿಸ್ತೀನಿ. ಇದು ಒಂಥರ ಜಸ್ಟ್ ಉತ್ಸವ ಮುಕ್ತರ ಕೂತಿರ್ತೀವಿ ನಾವು. ನೆಕ್ಸ್ಟ್ ಇದು ಏನಾಯಿತು ಅನ್ನೋದು ನಮಗೆ ಮಾಹಿತಿ ಇಲ್ಲ, ಸಿಗೋದಿಲ್ಲ. ಇನ್ನು ಮುಂದೆ ಅದನ್ನು ಒಂದು ಸಣ್ಣ ಹುದ್ದೆ ಕೊಡೋಂಥ ಒಂದು ವ್ಯವಸ್ಥೆ. ಅಲ್ವಾ? ನಾನು ಅದನ್ನೇ ಜನರಾಗಿ ಹೇಳ್ತಾ ಇದ್ದೀನಿ. ಈಗ ಇದೊಂದೇ ಪಂಚಾಯತ್ ಅಲ್ಲ, ಒಂದು ಈಗ ತಪ್ಪಾಗಿದೆ ಅಂತ ಹೇಳ್ತೀರ ಒಂದು ನೆಕ್ಸ್ಟ್ ಸರಿಯಾಯ್ತಾ ಇಲ್ವಾ ಅನ್ನೋದು ಅಲ್ಲ, ಕರೆಕ್ಟ್ ಅದು ಮಾಡ್ತಾರೆ. ಬಟ್ ನಮಗೇನು ಇನ್ನು ಮುಂದೆ ಒಂದೇನಂದ್ರೆ ಇಲ್ಲಿ ಆ್ಯಕ್ಚುಲಿ ನಾವು ಸಾಲ್ವ್ ಮಾಡ್ಕೊಳ್ಳೋ ಅವಕಾಶ ಇದೆ. ಈ ಸರಿ ಇಲ್ಲಿ ತನಕ ಅಡ ಕಮಿಟಿ ಏನೇ ನೆಕ್ಸ್ಟ್ ನಿಮಗೆ ನಾನು ತಪ್ಪಿಸೋಕೆ ಅಲ್ಲ, ಅಟ್ಲೀಸ್ಟ್ ನಮ್ಮ ಗಮನಕ್ಕೆ ಇಲ್ಲ, ಖಂಡಿತ ಕೊಡಬೇಕಲ್ಲ. ನಿಮಗೆ ನೆಕ್ಸ್ಟ್ ಫರ್ದರ್ ಅದೇನು ಆಕ್ಷನ್ ಆಯ್ತಾ ಇಲ್ವಾ, ರಿಕವರಿ ಆಯ್ತು, ರಿಕವರಿ ಮಾಡಿ ಅಂತ ಉದಾಹರಣೆಗಳಿದೆಯಾ? ರಿಕವರಿ ಆಗಿರೋದು ಬೇಜಾರಿದೆ ಆಗಿದೆಯಾ? ಸೊ ಆಗಿದ್ರೆ ನಮ್ಮ ಕನಕಪುರದ 1 ಸುಮಾರು 90 ಲಕ್ಷ ರಿಕವರಿ. ಓಕೆ ಓಕೆ. ರಿಕವರಿ ಮಾಡೋದು ಅದು ನನ್ನ ಇದಲ್ಲ. ಒಟ್ಟಿನಲ್ಲಿ ಅದನ್ನು ಉತ್ತಮವಾಗಿ ಉಪಯೋಗಿಸ್ಕೊಂಡು ಬಳಕೆ ಮಾಡಿಕೊಂಡು ಎಲ್ಲರೂ ಕೂಡ ದೇಶದ ಒಂದು ಅಭಿವೃದ್ಧಿಗೆ ನಾವು ಒಂದು ಪ್ರಯತ್ನ ಪಡೋಣ ಅಂತೇಳಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತ ಪಂಚಾಯತ್ಗೆ ತುಂಬ ವಂದನೆ. ಸಾಮಾಜಿಕ ಕೆಲಸ ಸಭೆ ಮುಕ್ತಾಯ ಆಗ್ತಾಯಿದೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ನೀವೆಲ್ಲ ಊಟ ಮಾಡಿ. ಮತ್ತು ಈ ಸಭೆಗೆ ಹಾಜರಿದ್ದಂಥ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನೋಡಲ್ ಆಫೀಸರ್ಸು, ಡಿಸ್ಟ್ರಿಕ್ಟ್ ಸೋಷಿಯಲ್ ಕೋಆರ್ಡಿನೇಟ್ರು, ಆಮೇಲೆ ಮಾಜಿ ಅಧ್ಯಕ್ಷರು, ಮೆಂಬರ್ಗಳು, ಇದು ಇನ್ನೊಂದು ಖುಷಿ ವಿಚಾರ. ಎಲ್ಲ ಮಹಿಳಾ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಎದ್ದೋಳೆಲ್ಲ ಇಲ್ಲೇ ಬಿಟ್ಟಂಗೆ ಇದ್ದಾರೆ. ತುಂಬ ಖುಷಿ ವಿಚಾರ. ನಮ್ಮ ಮೆಂಬರ್ಸ್ಗಳು, ಜನಪ್ರತಿನಿಧಿಗಳು ಹೆಚ್ಚು ನರೇಗಾ ವಿಚಾರ ಸಂಬಂಧ ಹೆಚ್ಚು ಮಾಹಿತಿ ತಗೊಂಡ್ರೆ ಜನಕ್ಕೆ ಅದು ಜಾಸ್ತಿ ಸ್ಪ್ರೆಡ್ ಆಗ್ತದೆ. ಸೊ ಹಾಗಾಗಿ ಎಲ್ಲ ಇವತ್ತು ಸುಖಾಂತ ಆಗಿದೆ. ನನ್ನ ನಿರೀಕ್ಷೆ ತಕ್ಕಂಗೆ ಇದೆ. ಕೆಲವು ಸಣ್ಣ ಪುಟ್ಟ ಆಡಿಟ್ ಅಂತಂದರೆ ಸಣ್ಣ ಪುಟ್ಟ ಇರಲೇಬೇಕು. ಈ ಸಣ್ಣ ಪುಟ್ಟರು ಕೂಡ ಮುಂದಿನ ಸಭೆಯಲ್ಲಿ ಇರಬಾರ್ದು ಅನ್ನೋ ದೃಷ್ಟಿನ ನಾನು ನಮ್ಮ GKMಗೆ ಮತ್ತು BU ಇಬ್ಬರಿಗೂ ಅವತ್ತು ಹೇಳಿದೆ, ಇನ್ನೊಂದು ವಾರ ನೆಕ್ಸ್ಟ್ ಸೋಷಿಯಲ್ ಬರ್ತಾರೆ ಹೇಳಿದೆ. ಶ್ರೀನಿವಾಸರು ಅಂತಂದರೆ ಅವರು ಸರಿಯಾಗಿ ಬರೋದು, ಅವರು ಸುಟ್ಟು ಬರಲ್ಲ, ಅವರು ಗಡಿಯಾಗಿ ಅಂತ ಹೇಳಿದೆ. ಈ ಸಲ ಏನಂತಂದರೆ ಯಾವುದೇ ಕಾರಣಕ್ಕೂ ನಮ್ಗೆ ಏನು ಹೇಳಬಾರ್ದು, ಆರೋಗ್ಯ ತಿಳ್ಕೋಬೇಕು ಅಂತ ನಾನು ಆ ಮಾಡಿ ತಯಾರಿಸ್ಕೊಂಡು ಬಂದೆ. ಅದು ಕೂಡ ಸುಮಾರು ಒಂದು 20-23 ಅಂಶಗಳು ನಾವು ಹೇಳಿದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ, ಒದಗಿಸ್ಕೊಳ್ಳೋಣ. ಅದು ಕ್ಲಿಯರ್, ಒಂದು ವಾರ ಅಥವಾ 15 ದಿನದಲ್ಲಿ ಇದೆಲ್ಲ ಕ್ಲಿಯರ್ ಆಗಬೇಕು. ಮುಂದಿನ ಸಭೆಯಲ್ಲಿ ನಾವು ಮಾತು ಉಳಿಸ್ಕೋಬೇಕು. ಮೀಡಿಯಾದಲ್ಲಿದ್ದಾರೆ, ಹೌದಪ್ಪ ಸೀನಹಳ್ಳಿಯವರು ಆಡಿಟ್ ವಿಚಾರದಲ್ಲಿ ಸ್ಟ್ರಾಂಗ್ ಇದ್ದಾರೆ, ಪಕ್ಕ ದಾಖಲಾತಿ ಮೇಂಟೈನ್ ಮಾಡಿದ್ದಾರೆ, ಮತ್ತು ತಾವು ವಿವರಣೆ ಮಾಡಿದ್ದಾರೆ ಅಂತ ಅದನ್ನು ಹೆಸರು ತಗೋಬೇಕು ಅನ್ನೋ ದೃಷ್ಟಿಯಿಂದ ಆಶಿಸ್ತಾ ಎಲ್ಲರಿಗೂ ಹೊಂದಿಸ್ತಾ ಈ ಸಭೆ ಮುಕ್ತಾಯ ಮಾಡೋಣ. ನೀವೆಲ್ಲರೂ ಗುರುಗಳು